ಹುಷಾರ್ ಹರೀಶ್ ಗೌಡ್ರೆ, ನಮ್ಮ ವಿಚಾರಕ್ಕೆ ಬಂದರೆ ನಿಮ್ಮ ಬಗ್ಗೆ ನಮ್ಮ ಹತ್ರ ಸಾಕಷ್ಟು ಡಾಕ್ಯುಮೆಂಟ್ಗಳಿದೆ, ಬಿಚ್ಚಿಡಬೇಕಾಗತ್ತೆ. ಯಾವುದೇ ದಾಖಲಾತಿಗಳನ್ನಾದರೂ ಇಟ್ಕೊಂಡಿದ್ರೆ ಅದನ್ನ ದಯಮಾಡಿ ಬಹಿರಂಗಪಡಿಸಿ. ನಾನು ಹೇಳ್ತಾ ಇದ್ದೀನಿ, CBI ತನಿಖೆ ಮಾಡಿ ನಾನು ಆ ತನಿಖೆಗೆ ಸಿದ್ಧಿದ್ದೇನೆ. ಯಾವುದೇ ಸ್ಟೇ ತೆಗೆದುಕೊಂಡಿಲ್ಲ, ನನ್ನ ಮೇಲೆ ಯಾವುದೇ ತನಿಖೆಗಳು ಬಾಕಿ ಇಲ್ಲ, ತನಿಖೆ ಮಾಡೋಕ್ಕೆ ಅಲ್ಲಿ ಏನೂ ಇಲ್ಲ, ನಾನು ಯಾವುದೇ ಸ್ಟೇಗಳನ್ನ ತೆಗೆದುಕೊಂಡೂ ಇಲ್ಲ. ಧರ್ಮಪುರ ಅಥವಾ ಅನಗೋಡು ಪಂಚಾಯಿತಿಯಲ್ಲಿ ಹರೀಶ್ ಗೌಡ್ರವರ ಆಪ್ತರಿದ್ದಾರೆ, ಅವರ ರಿಲೇಷನ್ ಇದ್ದಾರೆ, ಸುಮಾರು 2-3 ಕೋಟಿ ಹಗರಣ ಮಾಡಿದ್ದಾರೆ, 2 ಬ್ಯಾಂಕ್ಗಳಲ್ಲೂ ಕೂಡ ಒಬ್ಬರು ಡೆಪ್ಯುಟೇಷನನ್ನು ಹಾಕ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಾರೆ ಸರ್. ಯಾರು ಸರ್ ಅದು ನಿಮ್ಮ ಆಪ್ತರು? ನಾನು ಹೇಳ್ತಕ್ಕಂಥದ್ದು, ನನ್ನ ಆಪ್ತರಾದರೂ ಇರಲಿ, ನಮ್ಮ ನೆಂಟರಾದರೂ ಇರಲಿ, ನೀವು ಮೊದಲು ಭ್ರಷ್ಟಾಚಾರ ಆಗಿದೆ, ದುರುಪಯೋಗ ಆಗಿದೆ ಅಂತ ಆರೋಪ ಮಾಡ್ತಾಯಿದ್ದೀರಿ ತಾನೆ, ಸರ್ಕಾರ ಇದೆ ತಾನೆ, ಏನು ಮಾಡ್ತಾಯಿದ್ದೀರಿ? ತನಿಖೆ ಮಾಡಿ. ನಮ್ಮ ನೆಂಟರಾದ್ರೇನು ಇನ್ನೊಬ್ಬರಾದ್ರೇನು, ಸರ್ಕಾರ ಇದೆ ಅಂದ್ಬಿಟ್ಟು ನಿಮ್ಮ ಇಷ್ಟಾನುಸಾರ ನಿಮ್ಗೆ ಬೇಕಾಗಿರೋ ಸೊಸೈಟಿಗಳು ಚುನಾವಣೆ ನಡೆಸೋದು, ಬೇಡದಿರೋ ಸೊಸೈಟಿ ಚುನಾವಣೆ ಮುಂದಕ್ಕೆ ಹಾಕ್ಸೋದು. ನಾನು ಹೇಳ್ತೀನಿ, ಫೇರಾಗಿ ಮಾಡಿ ಚುನಾವಣೆ. ಯಾಕೆ ಇಷ್ಟು ದಿವಸ ಬೇಕಾಯಿತು ಚುನಾವಣೆ ಮಾಡೋಕ್ಕೆ? ನಿಮಗೆ 1 ವರ್ಷ 1 ತಿಂಗಳಾಯಿತು ಚುನಾವಣೆ ನಡೆದು. 2023 ನವಂಬರ್ ಚುನಾವಣೆ ನಡಿಬೇಕಾಗಿತ್ತು, ಯಾಕೆ ಮಾಡಿಲ್ಲ? ನೀವು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. 1 ವೋಟ್ಗೆ 40,000 ಕೊಟ್ಟು ಈ ಒಂದು ಕಸಬಾ ಒಂದು ಕೋಆಪರೇಟಿವ್ ಇದನ್ನು ಗೆಲ್ಲುವಂಥ ಪರಿಸ್ಥಿತಿ. ಚುನಾವಣೆ ಯಾವ ರೀತಿ ನಡೆಸಬೇಕು ಆ ರೀತಿ ನಡೆಸಿದ್ದೀವಿ. ಅದರಲ್ಲಿ ಉತ್ಪ್ರೇಕ್ಷೆ ಮಾಡ್ತಕ್ಕಂಥದ್ದು, ಏನೋ ಕೊಟ್ಬಿಟ್ಟಿದ್ದಾರೆ, ಏನೋ ಮಾಡ್ಬಿಟ್ಟಿದ್ದಾರೆ ಅಂಥದ್ದೆಲ್ಲ ಸುಳ್ಳು. ಸಹಕಾರಿಗಳು ಫಸ್ಟ್ ಆಫ್ ಆಲ್ ವಿಶ್ವಾಸ ಇರಬೇಕು. ಜಾತಿ ಮೇಲೆ ಓಟ್ ಹಾಕ್ಬಿಡ್ತಾರೆ, ದುಡ್ಡು ಮೇಲೆ ಓಟ್ ಹಾಕ್ಬಿಡ್ತಾರೆ, ಇನ್ನೊಂದ್ರ ಮೇಲೆ ಓಟ್ ಹಾಕ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ರೆ ನಮ್ಮದು ಭ್ರಮೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ಪ್ರಥಮ ಬಾರಿಗೆ ಉಂಡವಾಡಿ ಯೋಜನೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು GT ದೇವೇಗೌಡರು ಅವತ್ತು ಮಾಡಿದರು. ಇವತ್ತು ಉಂಡವಾಡಿ ಯೋಜನೆನೂ ನಾನೇ ಜಾರಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಅವತ್ತು ಸಿದ್ದರಾಮಯ್ಯನವ್ರು ಮಾಡಲಿಲ್ಲ, ಆಗಿದ್ದು ಕುಮಾರಣ್ಣ ಅವ್ರ ಸರ್ಕಾರದಲ್ಲಿ. ಕೇವಲ 91 ಜನಕ್ಕೆ ಉಪಕಾರ ಮಾಡಿಕೊಡ್ಲಿಕ್ಕೆ, ಕೆಲವೊಂದು ಭ್ರಷ್ಟ ಅಧಿಕಾರಿಗಳನ್ನ ಸೇವ್ ಮಾಡಲಿಕ್ಕೆ ನಮ್ಮ ಶಾಸಕರು ಹೋಗಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ನಿಮಗೆ ಕೇವಲ 91 ಜನ ಅಂತ ಅನಿಸ್ಬೋದು, 91 ಕುಟುಂಬಗಳು ಬೀದಿ ಪಾಲಾಗಬೇಕಂಗಾರೆ ರೈತ ಕುಟುಂಬಗಳಲ್ವಾ? ಒಂದು ರೈತ ಕುಟುಂಬ ಬೀದಿಗೆ ಬಿದ್ದರು ರೈತ ಕುಟುಂಬ ಅಲ್ಲ. ಕೇವಲ 91 ನನ್ನ ನೆಂಟ್ರಾ, ನನ್ನ ಸಂಬಂಧಿಕರ 90, ಕೇವಲ 91. ಯಾವ ಬಾಯಲ್ಲಿ ಹೇಳ್ತೀರಿ ಸ್ವಾಮಿ? ಓಪನ್ ಡಿಬೇಟ್ ಕರಿತಿದ್ದೆ ನಮ್ಮನ್ನ. ದಯಮಾಡಿ ನೀವು ಪತ್ರಕರ್ತರು ಯಾರಾದರೂ ಒಂದು ವೇದಿಕೆ ಕಲ್ಪಿಸಿ, ನಾನು ಬರೋಕ್ಕೆ ರೆಡಿ ಇದ್ದೀನಿ ವಿತ್ ಡಾಕ್ಯುಮೆಂಟ್, ಅವರು ಬರ್ತಾರೆ ಕೇಳಿ. ಒಂದಿನ ಓಪನ್ ಡಿಬೇಟ್ ಆಗಿಬಿಡಲಿ, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗ್ಬಿಡಲಿ ಅಂತೇಳಿ ನಿಮಗೆ ಪಂಥಾಹವನ್ನು ಕೊಟ್ಟಿದ್ದಾರೆ. ಓಪನ್ ಡಿಬೇಟು ಮತ್ತೊಂದು ಮಗದೊಂದು ಮಾಡೋದಕ್ಕಿಂತ ನಮ್ಗೆ ಆತ್ಮಸಾಕ್ಷಿ ಇದೆ ತಾನೆ. ನಮಗೊಂದು ಆತ್ಮಸಾಕ್ಷಿ ಇದೆಯಲ್ಲ, ನಾನೇನು ಯಾವುದಕ್ಕೂ ಎದುರವನಲ್ಲ. ನಿಮ್ಮ ಯಾವ ಇರ್ಬೋದು, ನಿಮ್ಮ ಯಾವುದೇ ತನಿಖೆಗಳಿರ್ಬೋದು, ನಾನು ಎದುರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಿಮ್ಮಲ್ಲಿದೆ ಸರ್ಕಾರ, ನಿಮ್ಮದೇ SIT, ನಿಮ್ಮದೇ ಎಲ್ಲ ತನಿಖಾ ಸಂಸ್ಥೆಗಳೆಲ್ಲ ನಿಮ್ಮವೇ. ತನಿಖೆ ಮಾಡಿಸಿ, ನಾವು ಸಿದ್ಧರಿದ್ದೇವೆ ತನಿಖೆಯನ್ನು ಎದುರಿಸಲಿಕ್ಕೆ. ಇಡೀ ರಾಜ್ಯದಲ್ಲೇ ಗಮನ ಸೆಳೆದಿರ್ತಕ್ಕಂತಹ ಮೈಸೂರು ಮತ್ತು ಚಾಮರಾಜನಗರ ಈ ಒಂದು ಕೋಆಪರೇಟಿವ್ ಬ್ಯಾಂಕ್ ಏನಿದೆ, ಆ ಮೂಲ ಬೇರು ಇರ್ತಕ್ಕಂಥದ್ದೇ ಹುಣಸೂರಿನಲ್ಲಿ. ಆ ಒಂದು ಮೂಲ ಬೇರನ್ನೇ ತೆಗಿಬೇಕಂತೇಳಿ ಆ ಹುಣಸೂರಿನ ಮಾಜಿ MLA ಮಂಜುನಾಥ್ರವರು ಸಾಕಷ್ಟು ಷಡ್ಯಂತ್ರವನ್ನು ಮಾಡಿದರು. ರೈತರುಗಳಿಗೆ ಸಾಲ ಕೊಡ್ತಕ್ಕಂಥ ವಿಚಾರದಲ್ಲಿ ತಡೆಯನ್ನು ಹೊಡೆದರು ಅಂತೇಳಿ ಹುಣಸೂರಿನ ಸಹಕಾರಿಗಳು ಮೈಸೂರಿನ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದರು. ಹರೀಶ್ ಗೌಡರು ಪ್ರತಿಭಟನೆ ಮಾಡಿ ಕೊಟ್ಟಂಥ ಒಂದು ವಾರ್ನಿಂಗ್ ಏನಿತ್ತು, ಆ ವಾರ್ನಿಂಗ್ ತರುವಾಯ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಸೊ ಈಗ ಹುಣಸೂರಿನ ಮಾಜಿ ಶಾಸಕರಾದಂತಹ ಮಂಜುನಾಥ್ರವರು ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ಮಾಡಿ GD ಹರೀಶ್ ಗೌಡರ ವಿರುದ್ಧ ಒಂದಷ್ಟು ಅಲಿಗೇಷನನ್ನು ಮಾಡಿದ್ದಾರೆ. ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ಹುಣಸೂರಿನ ಶಾಸಕರಾದ GD ಹರೀಶ್ ಗೌಡರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನೇರವಾಗಿ ನಿಮ್ಮನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ ಸರ್ ಅವರು. ಹುಷಾರ್ ಹರೀಶ್ ಗೌಡ್ರೆ, ನಮ್ಮ ವಿಚಾರಕ್ಕೆ ಬಂದರೆ ನಿಮ್ಮ ಬಗ್ಗೆ ನಮ್ಮ ಹತ್ರ ಸಾಕಷ್ಟು ಡಾಕ್ಯುಮೆಂಟ್ಗಳಿದೆ, ಬಿಚ್ಚಿಡಬೇಕಾಗತ್ತೆ. ನಾನು ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ನಾನು DCC ಬ್ಯಾಂಕ್ ಅಧ್ಯಕ್ಷನಾಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ. ಆ ಅವಧಿಯಲ್ಲಿ ನೀವು ಯಾವುದೇ ದಾಖಲಾತಿಗಳನ್ನಾದರೂ ಇಟ್ಕೊಂಡಿದ್ರೆ ಅದನ್ನ ದಯಮಾಡಿ ಬಹಿರಂಗಪಡಿಸಿ. ನಾನು ಹೇಳ್ತಾ ಇದ್ದೀನಿ, CBI ತನಿಖೆ ಮಾಡಿ ನಾನು ಆ ತನಿಖೆಗೆ ಸಿದ್ಧಿದ್ದೇನೆ. ಏನು ಡೆಡ್ಲೈನು ಅಲ್ಲ, ಅದು ಅವ್ರು ಹೇಳಬೇಕು. ಈಗ ನಾನು ವೈಯಕ್ತಿಕವಾಗಿ ಯಾರ ವಿಚಾರನೂ ಮಾತನಾಡಲಿಕ್ಕೆ ಹೋಗಲ್ಲ. ನನಗೆ ವೈಯಕ್ತಿಕ ವಿಚಾರಗಳು ಬೇಕಾಗಿಲ್ಲ. ನನ್ನದು ಉದ್ದೇಶ ಇರ್ತಕ್ಕಂಥದ್ದು ರೈತರಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದು ಅಷ್ಟೇ ನನ್ನ ಉದ್ದೇಶ. ನಾನು ವೈಯಕ್ತಿಕವಾಗಿ ಯಾರನ್ನೋ ಟಾರ್ಗೆಟ್ ಮಾಡಬೇಕು, ವೈಯಕ್ತಿಕವಾಗಿ ಯಾರ ಬಗ್ಗೆನೋ ಮಾತಾಡಬೇಕು ಅಂತಕ್ಕಂಥ ಉದ್ದೇಶ ನನಗಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವೇನು ಸೊಸೈಟಿಗಳಲ್ಲಿ ಸಾಲವನ್ನು ಸರಿಯಾಗಿ ಕೊಡ್ತಾ ಇಲ್ಲ,
6 ತಿಂಗಳಾಗಿದೆ ಮರುಪಾವತಿಯನ್ನು ಮಾಡಿ, ಇನ್ನೂ ರೈತರಿಗೆ ಸಾಲ ಕೊಡ್ತಾಯಿಲ್ಲ, ದಯಮಾಡಿ ಸಾಲ ಕೊಡಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೇನೆ. ಜೊತೆಗೆ ಧರ್ಮಾಪುರ ಸೊಸೈಟಿಯಲ್ಲೇ 1,98,00,000 ದುರುಪಯೋಗ ಆಗಿದೆ. ರಕ್ಷಣೆ ಕೊಡ್ತಾ ಇರ್ತಕ್ಕಂಥವ್ರು ಯಾರು? ತನಿಖೆ ಮಾಡದೇ ಇರ್ತಕ್ಕಂಥವ್ರು ಯಾರು? ಈಗ ನಾನೇ ಅಧ್ಯಕ್ಷ, ನಾನೇ ಶಾಸಕ. ಈಗ ನಾನು ಅಧ್ಯಕ್ಷ ಇಲ್ಲ, ನಾನು ಹುಣಸೂರು ತಾಲೂಕಿನ ಶಾಸಕ. ಈಗ 1 ವರ್ಷ 1 ತಿಂಗಳಾಯ್ತು ನಾನು ಅಧ್ಯಕ್ಷನಾಗಿ ಇಳಿದು. ಸರ್ಕಾರ ನಿಮ್ಮದೇ ಇದೆ, ಅಧಿಕಾರಿಗಳು ನಿಮ್ಮವರೇ ಇದ್ದಾರೆ, ಇಡೀ ಸಹಕಾರ ಇಲಾಖೆ ನಿಮ್ಮ ಹತ್ರ ಇದೆ. ತನಿಖೆ ಮಾಡಿ ಶಿಕ್ಷೆ ಕೊಡಿ. ನಂದೇನು ದಾಖಲಾತಿ ಇದೆ, ನಾನು ರೆಡಿ ಇದ್ದೀನಿ. ತನಿಖೆ ಮಾಡಿ. ನಾನು ಯಾವುದೇ ತನಿಖೆಗೆ ಯಾವುದೇ ಸ್ಟೇ ತೆಗೆದುಕೊಂಡಿಲ್ಲ. ನನ್ನ ಮೇಲೆ ಯಾವುದೇ ತನಿಖೆಗಳು ಬಾಕಿ ಇಲ್ಲ. ತನಿಖೆ ಮಾಡೋಕ್ಕೆ ಅಲ್ಲೇನೂ ಇಲ್ಲ. ನಾನು ಯಾವುದೇ ಸ್ಟೇಗಳನ್ನ ತೆಗೆದುಕೊಂಡೂ ಇಲ್ಲ. ಸರ್ ಅವ್ರು ಹೇಳ್ತಾರೆ, ನೀವು ಏನು ಹೇಳಿದರೆ ಇದೇ ವಿಚಾರನ ಅವರು ರಿಪೀಟ್ ಮಾಡ್ತಿದ್ದಾರೆ. ಒಂದು ಧರ್ಮಪುರ ಅಥವಾ ಅನಗೋಡು ಪಂಚಾಯಿತಿಯಲ್ಲಿ ಹರೀಶ್ ಗೌಡ್ರವರ ಆಪ್ತರ ಇದ್ದಾರೆ, ಅವರ ರಿಲೇಷನ್ ಇದ್ದಾರೆ, ಸುಮಾರು 2-3 ಕೋಟಿ ಹಗರಣ ಮಾಡಿದ್ದಾರೆ, 2 ಬ್ಯಾಂಕ್ಗಳಲ್ಲೂ ಕೂಡ ಒಬ್ಬರು ಡೆಪ್ಯುಟೇಷನನ್ನು ಹಾಕ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಾರೆ. ಸರ್ ಯಾರು ಸರ್ ಅದು ನಿಮ್ಮ ಆಪ್ತರು? ಈಗ ನಾನು ಹೇಳ್ತಕ್ಕಂಥದ್ದು, ನನ್ನ ಆಪ್ತರಾದರೂ ಇರಲಿ, ನಮ್ಮ ನೆಂಟರಾದರೂ ಇರಲಿ, ನೀವು ಮೊದಲು ಭ್ರಷ್ಟಾಚಾರ ಆಗಿದೆ, ದುರುಪಯೋಗ ಆಗಿದೆ ಅಂತ ಆರೋಪ ಮಾಡ್ತಾಯಿದ್ದೀರಿ ತಾನೆ. ಸರ್ಕಾರ ಇದೆ ತಾನೆ, ಏನು ಮಾಡ್ತಾಯಿದ್ದೀರಿ? ಅಧಿಕಾರಿಗಳು ನೀವು ಹೇಳ್ದಂಗೆ ಕೇಳ್ತಾವ್ರು ತಾನೆ. DCC ಬ್ಯಾಂಕ್ ಆಡಳಿತಾಧಿಕಾರಿ ನಿಮ್ಮವ್ರು ತಾನೆ. ಮುಖ್ಯಮಂತ್ರಿಗಳಿಂದ ಹಿಡಿದು ಕೊನೆಗೆ ನಮ್ಮ ಇಲ್ಲಿ ಇರ್ತಕ್ಕಂಥ ನಮ್ಮ ಬ್ಯಾಂಕಿನ ಸೂಪರ್ವೈಸರ್ಗಳ ತನಕ ಯಾರಿದ್ದಾರೆ? ತನಿಖೆ ಮಾಡಿ. ನಮ್ಮ ನೆಂಟರಾದ್ರೇನು, ಇನ್ನೊಬ್ಬರಾದ್ರೇನು? ಸಿದ್ಧಿದ್ದೀವಿ ಅಂತ ಹೇಳ್ತಾ ಇದ್ದೀವಲ್ಲ ನಾವು, ಯಾರಿದ್ರೆ ಅಂತ ತನಿಖೆ ಮಾಡಿ ಶಿಕ್ಷೆ ಕೊಡಿ. ವಿಧಾನಸಭೆ ಚುನಾವಣೆ ನಡೆದು 1 ವರ್ಷಗಳ ಕಾಲ GD ಹರೀಶ್ ಗೌಡ್ರೆ ಕೂಡ ಈ ಒಂದು ಬ್ಯಾಂಕಿಗೆ ಅಧ್ಯಕ್ಷರಾಗಿದ್ದು, ಅದಾದ ನಂತರ ಇವೆಲ್ಲ ಚುನಾವಣೆಗೆ ಹೋಗಿ ಕೋರ್ಟ್ ಆದೇಶದ ಮೇಲೆ ಈಗ ಸರ್ಕಾರದ ಅಧಿಕಾರಿಗಳನ್ನು ನೇಮಿಸಿದ್ದೀವಿ. ಅಲ್ಲಿ ತನಕ ಅವ್ರು ಏನು ಮಾಡ್ತಿದ್ರು ಅಂತ ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ. ಕೋರ್ಟ್ ಆದೇಶದ ಮೇಲೆ ಅಧಿಕಾರಿಗಳನ್ನ ನೇಮಿಸಿಲ್ಲ. ಕೋರ್ಟಲ್ಲಿ 3 ಬಾರಿ ಆಗಿದೆ ಚುನಾವಣೆ ಮಾಡಿ ಅಂತ. ಫಸ್ಟು ಸಿಂಗಲ್ ಬೆಂಚಲ್ಲಿ 120 ದಿವಸದೊಳಗಡೆ ಚುನಾವಣೆ ಮಾಡಿ ಅಂತ ಆದೇಶ ಆಯಿತು. ಅದಾದ ನಂತರ 2 ತಿಂಗಳಲ್ಲಿ ಚುನಾವಣೆ ಮಾಡಿ ಅಂತ ಆದೇಶ ಆಯಿತು. ನಡೆಸಿದ್ರಾ? ಕೋರ್ಟ್ ಆದೇಶದ ಮೇಲೆ ಆಡಳಿತಾಧಿಕಾರಿ ಹಾಕೊಂಡಿದ್ದೀರಾ ನೀವು? ಕೋರ್ಟ್ ಆದೇಶ ಮಾಡಿದೆಯಾ? ತೋರಿಸಿ ಆದೇಶ. ಆಡಳಿತಾಧಿಕಾರಿ ಆ ಕಡೆ ಅಂತ ಎಲ್ಲಿದೆ ತೋರಿಸಿ. ಚುನಾವಣೆ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಸರ್ಕಾರದಿಂದ ಆಡಳಿತಾಧಿಕಾರಿ ಹಾಕಿದ್ದೀರಿ ಹೊರತು ಕೋರ್ಟ್ ಎಲ್ಲಿಯೂ ಸರ ಆಡಳಿತಾಧಿಕಾರಿ ನೇಮಕ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಕೋರ್ಟ್ ಚುನಾವಣೆ ಮಾಡಿ, ಫಸ್ಟ್ ಚುನಾವಣೆ 120 ದಿವಸದೊಳಗೆ ಮಾಡಿ ಅಂತ ಕೊಟ್ಟಿತ್ತು. ಆಮೇಲೆ ಡಿವಿಷನ್ ಬೆಂಚಲ್ಲಿ 2 ತಿಂಗಳೊಳಗಡೆ ನೀವು ಚುನಾವಣೆ ಮಾಡಿ ಅಂತ ಹೇಳಿತ್ತು. ಎಷ್ಟು ವರ್ಷ ಆಯಿತು? 1 ವರ್ಷ 1 ತಿಂಗಳಾಯಿತು. ಸಹಕಾರಿ ಕ್ಷೇತ್ರದಲ್ಲಿ GT ದೇವೇಗೌಡರು ಮತ್ತು ಅವರ ಕುಟುಂಬ ಒಂದು ರೀತಿ ಪ್ರಬಲವಾದ ಒಂದು ಹಿಡಿತವನ್ನು ಹೊಂದಿದೆ. ಇದು ನೆನ್ನೆ ಮೊನ್ನೆ ಇತಿಹಾಸ ಅಲ್ಲ. ಏನಿದೆ, ಒಬ್ಬ MLA ಮಿನಿಸ್ಟ್ರು ಕೂಡ ಸಹಕಾರಿ ಕ್ಷೇತ್ರದಲ್ಲಿ APMC ಚುನಾವಣೆಗೆ ನಿಲ್ತಾ ಇದ್ದಾರೆ, ಇಲ್ಲೇನೋ ಇರ್ಬೋದು ಅಂತೇಳಿ ನಾವು ಕೈ ಹಾಕಿದ್ದೀವಿ. ಅದಕ್ಕೆ ನನ್ನ ತಮ್ಮನ್ನು ನಾನು ಚುನಾವಣೆಗೆ ನಿಲ್ಲಿಸಿದ್ದೀನಿ, ನೋಡೇ ಬಿಡ ಇದ್ರ ಆಳ ಅಂತರಾಳ ಅನ್ನೋ ಲೆವೆಲ್ಗೆ ಮಾತಾಡ್ತಾರೆ. ಈಗ ಸಹಕಾರ ಕ್ಷೇತ್ರಕ್ಕೆ ಹಲವಾರು ಮಾನ್ಯರ ಕೊಡುಗೆ ಇದೆ. 1 ದಿವಸ 2 ದಿವಸದಲ್ಲಿ ಈ ಸಹಕಾರಿ ರಂಗವನ್ನು ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಆಗಿಲ್ಲ. ಶತಮಾನಗಳ ಇತಿಹಾಸ ಸಹಕಾರಿ ಕ್ಷೇತ್ರಕ್ಕಿದೆ. ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ಎಲ್ಲರಿಗೂ ಸ್ವಾಗತ. ಇಲ್ಲಿ ಇಂಥವರೇ ಬರಬೇಕು, ಇಂಥವ್ರು ಬರಬಾರ್ದು ಅಂತಕ್ಕಂಥದ್ದು ಎಲ್ಲಿಯೂ ಇಲ್ಲ. ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ನೀವು ಸದಸ್ಯತೆ ತೆಗೆದುಕೊಳ್ಬೇಕು. ಸಹಕಾರಿ ರಂಗದ ಆ ಮೂಮೆಂಟಲ್ಲಿ ನೀವು ಪಾಲ್ಗೊಳ್ಬೇಕು ಅಷ್ಟೇ. ಬಂದರೆ ಫೇಸ್ ಮಾಡೋಕ್ಕಾಗಲ್ಲ ಅಂತೀರಾ? ನಂಗೆ ಗೊತ್ತಿಲ್ಲ, ಅದಕ್ಕೆ ಉತ್ತರ ನಮ್ಮ ಸಹಕಾರಿಗಳು ಕೊಡ್ತಾರೆ. ಈಗಾಗಲೇ 1 ರೌಂಡ್ ನಮ್ಮ ಕಸ್ಬಾ ಸೊಸೈಟಿಲಿ ಕೊಟ್ಟವ್ರೆ. ನೆಕ್ಸ್ಟು ನನಗೆ ಗೊತ್ತಿಲ್ಲ ನಮ್ಮ ಸಹಕಾರಿಗಳು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ. ನೀವು ತಿಳ್ಕೊಳ್ಳಿ, ಸಹಕಾರ ರಂಗಕ್ಕೆ ಬನ್ನಿ, ಮಾಡಿ. ಯಾರು ಬೇಡ ಅಂತ ತಡೆ ಹಿಡಿಯೋಕ್ಕಾಗುತ್ತೆ? ಯಾರು ತಡೆ ಹಿಡಿಯೋಕ್ಕಾಗುತ್ತೇನೋ? ಇವರೆಗೂ ಸಹಕಾರ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥದ್ದು ಚುನಾವಣೆ ಮುಖಾಂತರನೇ GT ದೇವೇಗೌಡರು ನೀವೆಲ್ಲ ಆಯ್ಕೆ ಆಗಿರೋದು. ಸೊ ಈಗ ಯಾರೇ ಬಂದ್ರೂ ಕೂಡ ಇಲ್ಲಿ ಚುನಾವಣೆ ನಡೆಯುತ್ತೆ, ಡೆಮಾಕ್ರಸಿ ಪ್ಯಾಟರ್ನಲ್ಲಿ ಹೋರಾಟ ಮಾಡೋಣ ಬನ್ನಿ ಅಂತ ವೆಲ್ಕಮ್ ಮಾಡ್ತೀರಾ. ಸುಮ್ಮನೆ ಟೀಕೆ ಮಾಡೋ ಬದಲು ಸಹಕಾರ ಕ್ಷೇತ್ರ GT ದೇವೇಗೌಡರ ಹಿಡಿತದಲ್ಲಿದೆ, 23-30 ವರ್ಷ ಅವರ ಕಂಟ್ರೋಲಲ್ಲಿದೆ, ಅವಾಗ ಆಗದಿರೋದು ಇವಾಗ ಯಾಕೆ ಅನ್ನೋ ಒಂದು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಸಹಕಾರಿ ಕ್ಷೇತ್ರದಲ್ಲಿ 2015ರಲ್ಲಿ ಇದೇ ಕಸ್ಬಾ ಚುನಾವಣೆ ನಡೆದಿತ್ತು. ಆಗಲೂ ನೀವೇ ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡಿದ್ರಿ. ಆವಾಗ ಅವರೇ MLA. ಆಗಲೂ ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡಿದ್ರಿ. ಆಗಲೂ ಉತ್ತರ ಕೊಟ್ಟಿದ್ದರು. ಆಗಲೂ ನಾವು ಜನಗಳಿಂದ ಗೆದ್ದೇ ಆಯ್ಕೆಯಾಗೇ ಹೋಗಿದ್ದು. ಅದಾದ ನಂತರ DCC ಬ್ಯಾಂಕ್ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಇತ್ತು, ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದರು. ನಾನು ಹೇಳ್ತಕ್ಕಂಥದ್ದು, ನಾವು ಯಾವುದೇ ಸೊಸೈಟಿಗಳ ಚುನಾವಣೆ ಮುಂದಕ್ಕೆ ಹಾಕ್ಸ್ಲಿಲ್ಲ, ನಾವು ಯಾವುದೇ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಿಸ್ಲಿಲ್ಲ.
ನಾವೆಲ್ಲೂ ಸರ್ಕಾರದ ಹಸ್ತಕ್ಷೇಪ ತರಲಿಲ್ಲ. ಚುನಾವಣೆ ಫೇರಾಗಿ ಮಾಡಿದ್ದೀವಿ. 2018ರಲ್ಲಿ DCC ಬ್ಯಾಂಕ್ ಚುನಾವಣೆ ನಡೆದಾಗ ಭಾಳ ಟ್ರಾನ್ಸ್ಪರೆಂಟು, ಭಾಳ ಫೇರಾಗಿ ಮಾಡಿದ್ದೀವಿ. ಯಾವ ಚುನಾವಣೆನೂ ಮುಂದಕ್ಕೆ ಹಾಕ್ಸ್ಲಿಲ್ಲ ನಾವು. ಯಾವ ಸೊಸೈಟಿಗೂ ಆಡಳಿತಾಧಿಕಾರಿಗಳನ್ನ ಹಾಕ್ಸ್ಲಿಲ್ಲ ನಾವು. ಆ ಥರ ಚುನಾವಣೆ ಮಾಡಿ ನೀವು ಸರ್ಕಾರ ಇದೆ ಅಂದ್ಬಿಟ್ಟು ನಿಮ್ಮ ಇಷ್ಟಾನುಸಾರ ನಿಮ್ಗೆ ಬೇಕಾಗಿರೋ ಸೊಸೈಟಿಗಳು ಚುನಾವಣೆ ನಡೆಸೋದು, ಬೇಡದಿರೋ ಸೊಸೈಟಿ ಚುನಾವಣೆ ಮುಂದಕ್ಕೆ ಹಾಕ್ಸೋದು. ನಾನು ಹೇಳ್ತೀನಿ ಫೇರಾಗಿ ಮಾಡಿ ಚುನಾವಣೆ. ಯಾಕೆ ಇಷ್ಟು ದಿವಸ ಬೇಕಾಯಿತು ಚುನಾವಣೆ ಮಾಡೋಕ್ಕೆ? ನಿಮಗೆ 1 ವರ್ಷ 1 ತಿಂಗಳಾಯಿತು ಚುನಾವಣೆ ನಡೆದು. 2023 ನವಂಬರ್ ಚುನಾವಣೆ ನಡಿಬೇಕಾಗಿತ್ತು. ಯಾಕೆ ಮಾಡಿಲ್ಲ? ಉದ್ದೇಶ ಏನು? ರೈತರುಗಳು ಸಾಲನೇ ಕಟ್ಟಿಲ್ಲ ವಾಪಸ್ಸು, ಹೇಗೆ ಚುನಾವಣೆ ಮಾಡಲಿಕ್ಕಾಗತ್ತೆ? ಕೆಲವೊಂದು ಹೋಬಳಿ ಮಟ್ಟದ ಬ್ಯಾಂಕ್ಗಳಲ್ಲಿ ಆಡಿಟೇ ಆಗಿಲ್ಲ, ಹೇಗೆ ನಾವು ಚುನಾವಣೆ ನಡೆಸೋದು ಅಂತ ಕೇಳ್ತಾರೆ. ಧರ್ಮಾಪುರ ಸೊಸೈಟಿ ಆಡಿಟ್ ಆಗಿಲ್ಲ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ನಿನ್ನೆ ಸಾಲ ಹೆಂಗೆ ರಿಲೀಸ್ ಆಗೋಯ್ತು? ನಾವು ಸ್ಟ್ರೈಕ್ ಮಾಡಿದ ತಕ್ಷಣ ಸಾಲ ಹೆಂಗೆ ರಿಲೀಸ್ ಆಗೋಯ್ತು? ಸ್ಟ್ರೈಕ್ ಮಾಡೋ ತನಕ ಸಾಕು ಯಾಕೆ ರಿಲೀಸ್ ಮಾಡಿರಲಿಲ್ಲ ನೀವು? ಸಾಲ ಯಾಕೆ ರಿಲೀಸ್ ಮಾಡಿರಲಿಲ್ಲ? ಅದಕ್ಕೆ ಸ್ವಲ್ಪ ತಿಳ್ಕೋಬೇಕು ಸ್ವಾಮಿ. ಸಹಕಾರ ಇಲಾಖೆ ಸೇವೆ ಸಲ್ಲಿಸ್ತಕ್ಕಂಥದ್ದು. ಇಲ್ಲಿ ಯಾವುದೇ ಅಧಿಕಾರ ದಬ್ಬಾಳಿಕೆ ಮತ್ತೊಂದು ನಡೆಯೋದಿಲ್ಲ. ನೀವು ನಾನು ಹೇಳ್ತಕ್ಕಂಥದ್ದು ಆಡಿಟ್ ರಿಪೋರ್ಟ್ ಕೊಡ್ಸೋಕ್ಕೆ ಎಷ್ಟೆಲ್ಲ ಆಟ ಆಡಿಸಿದ್ರು, ಏನಾಯಿತು? ದುರುಪಯೋಗ ಮಾಡ್ಕೊಂಡಿರತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಆಡಳಿತ ಮಂಡಳಿ ಕಂಪ್ಲೇಂಟ್ ಕೊಟ್ಟರೆ FIR ಮಾಡೋಕ್ಕೆ ಎಷ್ಟು ದಿವಸ ಬೇಕಾಯಿತು? ಯಾಕೆ ಆಗ್ತಿಲ್ಲ? ಯಾಕೆ ಆಗ್ತಾಯಿಲ್ಲ? ಆಯಿತು, ಅನುಗೋಡು ಸೊಸೈಟಿಲಿ 4 ಕೋಟಿ ಅವ್ಯವಹಾರ. ನಿಮ್ಮ ಸರ್ಕಾರ ಇದೆ ಅಲ್ವಾ? ಏನು ತನಿಖೆ ಮಾಡಿದ್ದೀರಿ? ಏನು ಕ್ರಮ ಕೈಗೊಂಡಿದ್ದೀರಿ? ಹೋದ ವ್ಯಕ್ತಿ ಹೆಸರಲ್ಲೂ ಕೂಡ ಲೋನ್ ತೊಗೊಂಡಿದ್ದಾರೆ. ಈಗ ಕುಟುಂಬ ಕಣ್ಣೀರು ಆಗ್ತಾ ಇದೆ. ಅಲ್ಲಿರ್ತಕ್ಕಂಥ ವ್ಯಕ್ತಿ GD ಹರೀಶ್ಗೌಡ್ರವರ ಆಪ್ತರು, ಅವರ ಕುಟುಂಬಸ್ಥರು. ಇಡೀ ಸಹಕಾರ ಇಲಾಖೆಯನ್ನು ಕಬ್ಜಾ ಮಾಡ್ಕೊಂಡಿಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, RO DRO ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ನೆಕ್ಸ್ಟ್ ಇವ್ರು ಅಧಿಕಾರಕ್ಕೆ ಬಂದರೆ ನಮ್ಮನ್ನೆಲ್ಲಪ್ಪ ಇಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅಂತೇಳಿ ಗಡಗಡ ಅಂತ ನಡಿಕೊಂಡು ಇವತ್ತು ಕೆಲಸ ಮಾಡೋ ಪರಿಸ್ಥಿತಿ ಇದೆ ಅಂಥೇಳಿ ಆರೋಪ ಮಾಡಿದ್ದಾರೆ. ಈಗ ಯಾರು ಸರ್ಕಾರ ಇದೆ? ಅಧಿಕಾರಿಗಳು ಯಾರು ಮಾತು ಕೇಳ್ತಾರೆ? ಈಗ ಎಂಥ ಅಧಿಕಾರಿಗಳನ್ನ ನೀವು ತಂದು ಹಾಕ್ಕೊಂಡಿದ್ದೀರಿ? ಸೂಪರ್ವೈಸರ್ಗಳು ಯಾರಿದ್ದಾರೋ? DCC ಬ್ಯಾಂಕ್ ಸೂಪರ್ವೈಸರ್ಗಳು ಯಾರಿದ್ದಾರೋ? ಕಳೆದ 1 ವರ್ಷ 1 ತಿಂಗಳ ಅವಧಿಯಲ್ಲಿ ಯಾರಿದ್ದಾರೆ? ಚೆಕ್ ಮಾಡಿ. ನನ್ನ ಅವಧಿಯಲ್ಲಿ ಯಾರಿದ್ದರು, ಈ ಅವಧಿಯಲ್ಲಿ ಯಾರಿದ್ದಾರೆ? ಆಯಿತು, 1 ವರ್ಷ 1 ತಿಂಗಳಾಯ್ತಲ್ಲ. ನಾನು ಹೇಳಿದ್ರು 1 ವರ್ಷ 1 ತಿಂಗಳಿಂದ ನಿಮಗೆ ಸತ್ತೋಗಿರೋರು ಯಾರು, ಬದುಕಿರೋರು ಯಾರು, ಯಾರು ಸಾಲ ತೆಗೆದುಕೊಂಡಿದ್ದಾರೆ ಅಂತ ಏನು ಗೊತ್ತಾಗಲಿಲ್ವ ನಿಮಗೆ? ತನಿಖೆ ಯಾಕೆ ಮಾಡಿಸ್ತಾ ಇಲ್ಲ? ಆಡಳಿತಾಧಿಕಾರಿ ಹಾಕಿರೋರು ಯಾರು? ಈ ಸೂಪರ್ವೈಸರ್ಗಳನ್ನ ತಂದು ಹಾಕ್ಕೊಂಡಿರೋರು ಯಾರು? 1 ವರ್ಷ ಅವಧಿ ಆಯ್ತಲ್ಲ. ನಾನು ಹೇಳೋದು 1 ವರ್ಷದ ಮೇಲೆ 1 ತಿಂಗಳಾಯಿತು. ತನಿಖೆ ಮಾಡೋಕ್ಕೆ 1 ವರ್ಷ ಬೇಕಾ? ತನಿಖೆಗೆ ಆದೇಶ ಮಾಡೋಕ್ಕೆ ನಿಮ್ಗೆ 1 ವರ್ಷ 1 ತಿಂಗಳು ಬೇಕಾ? FIR ಮಾಡೋಕ್ಕೆ 1 ತಿಂಗಳು 1 ವರ್ಷ ಬೇಕಾ? ಸತ್ತೋಗಿರೋರು ಸಾಲ ತಗೊಂಡಿದ್ರೆ ಅದು ಯಾರು ಕೊಟ್ಟಿದ್ದಾರೆ? ಆ್ಯಕ್ಷನ್ ತಗೊಳ್ಳಿ. ಸಹಕಾರ ಇಲಾಖೆ ಏನಿದೆ ಇದು ಸರ್ಕಾರಕ್ಕೆ ನೇರವಾಗಿ ಕೈಗೆ ಸಿಗೋದಿಲ್ಲ, ಹತೋಟಿಗೆ ಬರೋಲ್ಲ. ಸಹಕಾರ ನಿಯಮನೇ ಬೇರೆ. ಇಲ್ಲಿ ಎಷ್ಟೇ ಜನ ಒಬ್ಬ ಕಾಮನ್ ಸೆಕ್ರೆಟರಿ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿದ್ರು ಕೂಡ ಅವನಿಗೆ ನೇರವಾಗಿ ಶಿಕ್ಷೆ ಕೊಡ್ತಕ್ಕಂಥ ಕಾನೂನುಗಳು ನಮ್ಮ ಸರ್ಕಾರದಲ್ಲಿ ಗಟ್ಟಿಯಾಗಿಲ್ಲ. ಆ ಕಾರಣಕ್ಕೋಸ್ಕರ ಈ ಸಹಕಾರ ಇಲಾಖೆಯಲ್ಲಿ ಕೆಲವೊಂದಷ್ಟು ರಾಜಕಾರಣಿಗಳು ಭರಪೂರ್ವವಾಗಿ ಹುಲ್ಲು ಬೆಳೆದಿದ್ದು ಚೆನ್ನಾಗಿ ಮೈಕೊಂತಿದ್ದಾರೆ ಅನ್ನೋ ಆರೋಪ ಮಾಡಿ. ಅದೆಲ್ಲ ಸುಳ್ಳು. ಸಹಕಾರ ಇಲಾಖೆ ಬುನಾದಿ ಭಾಳ ಗಟ್ಟಿ ಇದೆ. ಸಹಕಾರಿ ತತ್ವ ಭಾಳ ಗಟ್ಟಿ ಇದೆ. ಸಹಕಾರಿ ಸಂಘಗಳ ಕಾಯ್ದೆ ಭಾಳ ಗಟ್ಟಿ ಇದೆ. ಶಿಕ್ಷೆ ಮಾಡಲಿಕ್ಕೆ ಹಲವಾರು ತನಿಖೆಗಳಿದ್ದಾವೆ. ಅವ್ರ ಆಸ್ತಿನ ಅಟ್ಯಾಚ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳಿದ್ದಾವೆ. ಎಲ್ಲ ರೀತಿಯಲ್ಲೂ ಸಾಧ್ಯ ಇದೆ. ಇಚ್ಛಾಶಕ್ತಿ ಬೇಕಷ್ಟೆ ನಿಮಗೆ. ಆ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಯಾರು ತೊಡಗಿರ್ತಾರೆ ಶಿಕ್ಷೆಯನ್ನು ಕೊಡಿಸಿ ಎಲ್ಲ ರೀತಿಯಾದಂಥ ಅಧಿಕಾರ ನಮ್ಮ ಸರ್ಕಾರಕ್ಕೂ ಇದೆ, ಇಲಾಖೆಗೂ ಇದೆ, DCC ಬ್ಯಾಂಕ್ಗೂ ಇದೆ. ಎಲ್ಲ ರೀತಿ ಶಿಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಆಸ್ತಿನ ಅಟ್ಯಾಚ್ ಮಾಡ್ಕೊಳ್ಳಿಕ್ಕೆ ಅಧಿಕಾರ ಇದೆ. ಹಿಂಗಿರಬೇಕಾದ್ರೆ ನೀವು ಯಾಕೆ ಆ್ಯಕ್ಷನ್ ತಗೋತಾ ಇಲ್ಲ? ಯಾರ್ದು ಹಿಡಿತದಲ್ಲಿದೆ ಅವೆಲ್ಲ ಸುಳ್ಳು. ಇವತ್ತು ಒಂದು ಸಂಸ್ಥೆನೇ ನಾವು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಹಕಾರ ವ್ಯವಸ್ಥೆ ಯಾರ್ದೋ ಒಬ್ಬ ವ್ಯಕ್ತಿ ಕೈಲಿ, ಯಾವುದೋ ಒಂದು ಕುಟುಂಬದ ಕೈಲಿದೆ ಅಂತಕ್ಕಂಥದ್ದು ನಿಮ್ಮ ಭ್ರಮೆ. ಸಹಕಾರಿ ವ್ಯವಸ್ಥೆ ಸಹಕಾರಿಗಳ ಕೈಯಲ್ಲಿದೆ ಹೊರತು ಯಾರ ಹಿಡಿತದಲ್ಲೂ ಈ ವ್ಯವಸ್ಥೆ ಇಲ್ಲ. ಹರೀಶ್ಗೌಡರು ಈ ಒಂದು ಚುನಾವಣೆಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ 1 ವೋಟ್ಗೆ 45,000 ರೂಪಾಯಿ ದುಡ್ಡು ಕೊಟ್ಟು ಚುನಾವಣೆ, ನಾವೇನಾದ್ರು ಹೇಳಿದ್ರೆ ಇದಕ್ಕೆ ನೀವು ಸಾಕ್ಷಿ ಕೇಳ್ತೀರಾ? ನೀವು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. 1 ವೋಟ್ಗೆ 40,000 ಕೊಟ್ಟು ಈ ಒಂದು ಕಸಬಾ ಒಂದು ಕೋಆಪರೇಟಿವ್ ಇದನ್ನು ಗೆಲ್ಲುವಂಥ ಪರಿಸ್ಥಿತಿ. ನಾನು ಹೇಳೋದು ಇಷ್ಟೇ, ದುಡ್ಡು ಮತ್ತೊಂದು ಮಗದೊಂದು
ಇವತ್ತು ಒಂದು ಕಡೆಗೆ ಇಡೋಣ. ಆ ಸಹಕಾರ ಸಂಘದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀವಲ್ಲ, 40 ಲಕ್ಷ ನನ್ನ ಸ್ವಂತ ಹಣದಿಂದ ಬಿಲ್ಡಿಂಗ್ ಕಟ್ಸಿದ್ದೀನಿ. 50 ಲಕ್ಷ ಸಾಲ ಕೊಡ್ತಿದ್ದೆ, 7 ಕೋಟಿ ಸಾಲ ಕೊಡಿಸಿದ್ದೀನಿ ರೈತರಿಗೆ. ಇದೆಲ್ಲವನ್ನೂ ಸಹ ರೈತರು ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಈ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ಅವ್ಯವಸ್ಥೆ ಬಹುಶಃ ಇವತ್ತು ನಮ್ಮ ಇಡೀ ರಾಜ್ಯದ ಯಾವುದೇ ಚುನಾವಣೆ ವ್ಯವಸ್ಥೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದರಲ್ಲಿ ಮುಚ್ಚುಮರೆ ಏನಿಲ್ಲ. 40,000 45,000 ಎಲ್ಲ ಕೊಟ್ಟಿದ್ದೀವಿ ಅಂತಕ್ಕಂಥದ್ದೆಲ್ಲ ಸುಳ್ಳು. ಚುನಾವಣೆ ಯಾವ ರೀತಿ ನಡೆಸಬೇಕು ಆ ರೀತಿ ನಡೆಸಿದ್ದೀವಿ. ಅದರಲ್ಲಿ ಉತ್ಪ್ರೇಕ್ಷೆ ಮಾಡ್ತಕ್ಕಂಥದ್ದು ಏನೋ ಕೊಟ್ಬಿಟ್ಟಿದ್ದಾರೆ, ಏನೋ ಮಾಡಿಬಿಟ್ಟಿದ್ದಾರೆ ಅಂಥದ್ದೆಲ್ಲ ಸುಳ್ಳು. ಸಹಕಾರಿಗಳು ಫಸ್ಟ್ ಆಫ್ ಆಲ್ ವಿಶ್ವಾಸ ಇರಬೇಕು. ಇವರು ಜಾತಿ ಮೇಲೆ ಓಟ್ ಹಾಕ್ಬಿಡ್ತಾರೆ, ದುಡ್ಡು ಮೇಲೆ ಓಟ್ ಹಾಕ್ಬಿಡ್ತಾರೆ, ಇನ್ನೊಂದ್ರ ಮೇಲೆ ಓಟ್ ಹಾಕ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ರೆ ನಮ್ಮದು ಭ್ರಮೆ ಅದು. ಸರ್, ಈಗ ಒಂದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳ್ತೀನಿ ಸರ್. ಒಳ್ಳೆ ಬ್ಯೂಟಿಫುಲ್ ಆನ್ಸರ್ ಕೊಟ್ರಿ. ಇಲ್ಲಿ ಅಹಿಂದ ಪ್ಯಾಟರ್ನ್ ವರ್ಕೌಟ್ ಆಗ್ತಿದೆಯಾ, BJP ಮತ್ತು JDS ಮೈತ್ರಿ ಪ್ಯಾಟರ್ನ್ ವರ್ಕೌಟ್ ಆಯ್ತಾ ಅಂತ ಪರ್ಟಿಕ್ಯುಲರ್ ಈ 12 ಕ್ಷೇತ್ರ? ಸಹಕಾರಿಗಳಿಗೆ ಜಾತಿ ಇಲ್ಲ. ನಾವು ಇಲ್ಲಿ ಯಾವುದೇ ಅಹಿಂದ ಪ್ಯಾಟರ್ನ್ ಆಗಲಿ, ಇಲ್ಲ JDS BJP ಮೈತ್ರಿ ಆಗಲಿ, ಅದು ಯಾವುದೂ ಸಹ ಇಲ್ಲಿ ಆ ಪ್ರಶ್ನೆನೇ ಇಲ್ಲ. ನಮ್ಮ ಕಸ್ಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆ ಸಂಯೋಜನೆ ನೀವು ನೋಡಿದ್ರೆ ನನಗೆ ಯಾವ್ಯಾವ ಸಮುದಾಯ ಎಷ್ಟೆಷ್ಟು ಓಟಿದೆ ಅಂತ ನಂಗೆ ಗೊತ್ತಿಲ್ಲ. ಪ್ರಮುಖವಾಗಿರ್ತಕ್ಕಂಥದ್ದು ನಮಗೆ ನಮ್ಮ ಕುರುಬ ಸಮುದಾಯ ಏನಿದೆ ಎಷ್ಟು ಓಟಿರ್ತಕ್ಕಂಥದ್ದು. ಅದು ಬಿಟ್ಟರೆ ನಮ್ಮ ದಲಿತ ಸಮಾಜದ್ದಿದೆ. ಇಲ್ಲಿ ಒಂದು ಕಡೆ ಪರಿಶಿಷ್ಟ ಪಂಗಡದ ಓಟ್ಗಳು ಸ್ವಲ್ಪ ಕಡಿಮೆ ಇದೆ. ಅದ್ರ ಹೊರತುಪಡಿಸಿ ಹಿಂದುಳಿದವರು, ಅಲ್ಪಸಂಖ್ಯಾತರು, ಕ್ರಿಶ್ಚಿಯನ್ರು, ಮುಸಲ್ಮಾನರು ಎಲ್ಲರ ಓಟಿದೆ. ಒಕ್ಕಲಿಗರು ಓಟಿದೆ, ಲಿಂಗಾಯತರು ಓಟಿದೆ. ಸಣ್ಣ ಸಣ್ಣ ಸಮಾಜಗಳು ಮೈಕ್ರೋಸ್ಕೋಪಿಕ್ ಮೈನಾರಿಟೀಸ್ ಡೈರೆಕ್ಟ್ರ್ ಆಗಿರೋ ಪ್ಯಾಟ್ರನಲ್ಲೂ ಕುರುಬ ಸಮುದಾಯನೇ ಅತಿ ಹೆಚ್ಚು ಕುರುಬ ಸಮುದಾಯದ ಡೈರೆಕ್ಟ್ರುಗಳೇ ಗೆದ್ದಿರ್ತಕ್ಕಂಥದ್ದು. ಜನ ಮಂಜುನಾಥ್ರವರ ಮಾತು ಕೇಳ್ಕೊಂಡು ನಿಮ್ಮ ವಿರುದ್ಧ 12 ಕ್ಷೇತ್ರಕ್ಕೆ ಯಾರು ಸ್ಪರ್ಧೆ ಮಾಡಿದರು ಅವರು ಒಂದಷ್ಟು ತುಂಬ ಹಿಂಸೆ ಪಡ್ತಾ ಇದ್ದಾರಂತೆ. ಮಂಜುನಾಥ್ರವರ ಮಾತು ಕೇಳಿ ನಾವು ತುಂಬ ಕೆಟ್ಬಿಟ್ವಿ, ಹರೀಶ್ ಗೌಡ್ರು ಮಾತು ಕೇಳಿದ್ರೆ ಅಟ್ಲೀಸ್ಟ್ ನಾವು ಕಾಂಗ್ರೆಸ್ಸಲ್ಲಿದ್ದರೂ ಒಂದು 5-6 ಜನ ನಾವು ಮೆಂಬರ್ ಆಗಿಬಿಡ್ತಿದ್ವಿ, ಕೊನೆ ಕ್ಷಣದಲ್ಲಿ ಮಾಜಿ MLA ಅವರು ನಮ್ಮನ್ನ ಕತ್ಲೆಗೆ ದುಡ್ಬಿಟ್ಟು ಹೋಗ್ಬಿಟ್ರು ಅಂತೇಳಿ. ಈ ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಈ ಭಾವನೆ ಯಾಕೆ ಮೂಡಿದೆ ಅಂತ ಹೇಳಿದ್ರೆ, ನಮ್ಮ ಹಿರಿಯ ಸದಸ್ಯರು 4-5 ಬಾರಿ ಅಧ್ಯಕ್ಷ ಆಗಿದ್ದಾರೆ ವಾಸೇಗೌಡರು, ಅವ್ರ ಮುಖಾಂತರ ನನಗೊಂದು ಫೋನ್ ಕರೆ ಬಂದಿತ್ತು. ಹೀಗೆ ನಾವು ಚುನಾವಣೆ ಹೋಗೋದು ಬೇಡ, ಸಾಮರಸ್ಯದಿಂದ ಸಂಘದಲ್ಲಿ ಉಳಿಸ್ಕೊಳ್ಳೋಣ, ಸಂಘದ ಖರ್ಚು ವೆಚ್ಚ ಮಾಡೋದು ಬೇಡ ಅಂತಕ್ಕಂಥ ಒಂದು ಕರೆ ಬಂದಿತ್ತು. ನಾನೊಬ್ಬ ಸಹಕಾರಿಯಾಗಿ ನಾನು ಅದಕ್ಕೆ ಒಪ್ಪಿದ್ದೆ. ಮಾಡಿ, ನನಗೇನಿಲ್ಲಪ್ಪ, ನಾನೇನೋ ಆಗ್ಬಿಡ್ಬೇಕು ಅನ್ನೋ ಆಸೆ, ನಂಗೆ ಸಂಘ ಉಳಿಬೇಕು, ನಾನು ಸಿದ್ಧ ಇದ್ದೇನೆ, ನೀವು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಅದಾದಮೇಲೆ ನನಗೆ ಇನ್ಯಾವ ಕರೆನೂ ಬರಲಿಲ್ಲ, ಏನೂ ಬರಲಿಲ್ಲ. ನಾನು ಸುಮ್ಮನೆ ಅದೇ ಚುನಾವಣೆ ಫೇಸ್ ಮಾಡಬೇಕಾದ್ರೆ ಚುನಾವಣೆ ಫೇಸ್ ಮಾಡಿ ಗೆದ್ವಿ. ಈಗ ಅದು ಗೊತ್ತಿಲ್ಲ ನನಗೆ, ಅದೇ ಗೊತ್ತಿಲ್ಲ ನನಗೆ ಯಾರು ಲಾಸ್ ಆಗಿದೆ, ಯಾರು ಮಾತಾಡ್ತಾವ್ರೆ, ನನಗೇನೂ ಗೊತ್ತಿಲ್ಲ. ಯಾರು ಮಾತಾಡ್ತಾವ್ರೆ ಅದು ಅವ್ರವ್ರಿಗೆ ಗೊತ್ತಿರುತ್ತೆ. ಏನೇನು ಲಾಸು ಯಾರ್ಯಾರಿಗಾಗಿದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತು. ಸರ್, ಇಷ್ಟೊಂದು ಹಾರ್ಡಲ್ಸ್ಗಳ ನಡುವೆ ಒಂದು ಕಡೆ ಸರ್ಕಾರ ಇದೆ, ಒಂದು ಹುಣಸೂರು ಈ ಸಹಕಾರಿ ಕ್ಷೇತ್ರದಲ್ಲಿ ಅಸಹಕಾರ ಕೊಡಲಿಕ್ಕೆ ಏನು ಕಾರಣ ಅನ್ನೋದನ್ನ ನೀವು ಹೇಳಿದ್ದೀರಾ. ನೆನ್ನೆ XMLA ಮಂಜುನಾಥ್ರವರು ಒಪ್ಕೊಂಡಿದ್ದಾರೆ, ಸಹಕಾರಿ ಕ್ಷೇತ್ರಕ್ಕೆ ನಾನು ಎಂಟ್ರಿ ಕೊಡ್ತಿದ್ದೀನಿ, ನನ್ನ ತಮ್ಮನೂ ಕೂಡ ಗೆದ್ದಿದ್ದಾನೆ. ಅಂದರೆ ಅವ್ರು ಎಲ್ಲೋ ಒಂದು ಕಡೆ ಸಹಕಾರಿ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದೀವಿ ಅನ್ನೋದನ್ನ ಅವರು ಒಪ್ಕೊಂಡಂಗೆ ಕಾಣುತ್ತೆ. ಈಗ ಹುಣಸೂರು ಅಭಿವೃದ್ಧಿ ವಿಚಾರಕ್ಕೆ ಬರೋದಾದರೆ ನಾನು ಯಾವ ರೈತ ವಿರೋಧಿ ಅಲ್ಲ. ದೇವರಾಜು ಅವ್ರನ್ನ ಬಿಟ್ಟರೆ ಅತಿ ಹೆಚ್ಚು 11 ಏತ ನೀರಾವರಿಗಳನ್ನು ತಂದಂಥ ಕೀರ್ತಿ ನನಗೆ ಸಲ್ಲಬೇಕು. 26,000 ಹೆಕ್ಟೇರ್ಗೆ ನೀರು ಹೋಗ್ತಾ ಇದೆ, ಎಲ್ಲ ಕೆರೆಗಳು ತುಂಬಿದೆ. ಇದು ನಾನು ರೈತರಿಗೆ ಮಾಡಿರೋ ಅನ್ಯಾಯನ ಅಂತೇಳಿ ಪ್ರಶ್ನೆ ಮಾಡ್ತೀನಿ. ಈಗ ಅವ್ರು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯ ಹೇಳಿದ್ದಾರೆ, ಬಹುಶಃ ಅವತ್ತು 13ರಿಂದ 18ರವರೆಗೆ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. ಇವತ್ತು 11 ಏತ ನೀರಾವರಿಗಳಿರ್ಬೋದು, ಜೊತೆಗೆ ಇನ್ನೂ ಸಾಕಷ್ಟು ನೋಡಿದೆ, ಏನೇನೋ ಯೋಜನೆಗಳು ನಾನು ಮಾಡಿದ್ದೀನಿ ಅಂತ. ಉಂಡವಾಡಿ ಯೋಜನೆಯೂ ಸಹ ಪ್ರಸ್ತಾಪ ಮಾಡಿದ್ದಾರೆ. ಉಂಡವಾಡಿ ಯೋಜನೆಗೆ ದುಡ್ಡು ಕೊಟ್ಟವ್ರು ಯಾರು, ಮಾಡಿದವ್ರು ಯಾರು ಅಂತಕ್ಕಂಥದ್ದನ್ನ ಒಂದ್ಸಲಿ ತೆರೆದು ನೋಡಬೇಕು. ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವತ್ತು ಏನು ಉಂಡವಾಡಿ ಯೋಜನೆಗೆ 50 ಕೋಟಿ ರೂಪಾಯಿ ಕ್ಯಾಬಿನೆಟ್ನಲ್ಲಿ ಮೀಸಲಿಟ್ಟರು, ಅದು ಪ್ರಾರಂಭ ಆಗಿದ್ದು. ಅದಾದ ನಂತರ BJP ಸರ್ಕಾರ ಬಂತು, ಅದಾದಮೇಲೆ ಚಾಲನೆ ಆಗಿದೆ. ಉಂಡವಾಡಿಗೆ ಇವ್ರ ಕೊಡುಗೆ ಏನಿದೆ, ಎಲ್ಲಿದೆ ಅವ್ರ ಕೊಡುಗೆ ಉಂಡವಾಡಿಗೆ?
ಜಿ ಟಿ ದೇವೇಗೌಡರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಆ ಉಂಡವಾಡಿ ಯೋಜನೆ ಜಾರಿಗೆ ತರಬೇಕು ಅಂತೇಳಿ 2014-15ರಲ್ಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ಪ್ರಥಮ ಬಾರಿಗೆ ಉಂಡವಾಡಿ ಯೋಜನೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಜಿ ಟಿ ದೇವೇಗೌಡರು ಅವತ್ತು ಮಾಡಿದರು. ಇವತ್ತು ಉಂಡವಾಡಿ ಯೋಜನೆನೂ ನಾನೇ ಜಾರಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಅವತ್ತು ಸಿದ್ದರಾಮಯ್ಯನವ್ರು ಮಾಡಲಿಲ್ಲ, ಆಗಿದ್ದು ಕುಮಾರಣ್ಣವ್ರ ಸರ್ಕಾರದಲ್ಲಿ. ಆದ್ದರಿಂದ ಇವತ್ತು ಕೆಲಸ ಕಾರ್ಯ ಮಾಡಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಆಯಿತು, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಜನ ನಿಮ್ಮನ್ನು 3 ಬಾರಿ ಗೆಲ್ಲಿಸಿದ್ದಾರೆ, ನಿಮ್ಗೆ ಆಶೀರ್ವಾದ ಮಾಡಿದರೆ, ಕೆಲಸ ಮಾಡಿದ್ದೀರಿ, ಈಗಲೂ ನಿಮ್ಮ ಸರ್ಕಾರ ಇದೆ, ಈಗ ಯಾಕೆ ಕೈ ಜೋಡಿಸ್ಬಾರ್ದು? ನಾನೊಂದು ರೌಂಡ್ ನೋಡಿದೆ ಸರ್, ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಯಾಕಂದರೆ ದೇವರಾಜ ಅರಸುರವರ ಕರ್ಮಭೂಮಿ ಇದು. ಸಾಕಷ್ಟು ಬಂಡಲ್ ಆಫ್ ಮಾಡೆಲ್ ವರ್ಕ್ಗಳನ್ನು ಇಡೀ ರಾಜ್ಯಕ್ಕೆ ಇಂಟ್ರೊಡ್ಯೂಸ್ ಮಾಡಿದವರು. ಇವತ್ತು ಹುಣಸೂರಿನ ಪರಿಸ್ಥಿತಿ ನೋಡಿದ್ರೆ ಅದು ಮಂಜುನಾಥ್ ಅವರಾಗಲಿ, ವಿಶ್ವನಾಥ್ರವರಾಗಲಿ, ಬೇರೆ ಯಾರ್ಯಾರೇ ಆಳಿರಲಿ ಸರ್, ಇಷ್ಟೊಂದು ವರ್ಸ್ಟ್ ಕಂಡೀಷನಲ್ಲಿದೆ ಅನಿಸುತ್ತೆ ಸರ್. ಯಾಕಂದರೆ ಆ ರೋಡ್ಗಳು ಅಲ್ಲಿ ಹಾಡಿಗಳ ಥರ ಬದುಕ್ತಾ ಇದ್ದಾರೆ. ಯಾಕಂದರೆ ಮೈಸೂರು ಬಿಟ್ಟರೆ ನೆಕ್ಸ್ಟು ಜಿಲ್ಲಾ ಕೇಂದ್ರ ಮಾಡಬೇಕು ಅನ್ನೋ ಕೂಗಿದೆ. ಆದರೆ ಹುಣಸೂರಿನ ಒಳಗಡೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ತುಂಬ ಬೇಸರ ಆಗುತ್ತೆ. ಆ ರಸ್ತೆಗಳ ಪರಿಸ್ಥಿತಿ, ಚರಂಡಿ ವ್ಯವಸ್ಥೆ ಏನು ಸರ್ ಇದಂತ. ನಮ್ಮ ಹುಣಸೂರು ಹೃದಯ ಭಾಗದಲ್ಲಿ ಮಳೆ ಬಂದುಬಿಟ್ರೆ ನಾವು ಯಾರೂ ನಿಲ್ಲಕ್ಕಾಗಲ್ಲ. ಯು ಜಿ ಡಿ ವ್ಯವಸ್ಥೆ ಕಂಪ್ಲೀಟ್ ಆಗಿಲ್ಲ. ನಮ್ಮ ಯು ಜಿ ಡಿ ನೀರೆಲ್ಲ ಲಕ್ಷ್ಮಣ ತೀರ್ಥ ನದಿಗೆ ಸೇರ್ತಾ ಇದೆ. ನಮ್ಮ ಮಂಜುನಾಥ್ ಬಡಾವಣೆ ಏನಿದೆ, ಮಳೆ ಊದ್ಬಿಟ್ರೆ ಅಲ್ಲಿಗೆ ಕಾಲು ಹಾಕೋಕ್ಕಾಗಲ್ಲ. ಆ ಪರಿಸ್ಥಿತಿ ನಿರ್ಮಾಣ. ಸಾಕತ್ ಬಡಾವಣೆ, ಮಂಜುನಾಥ್ ಬಡಾವಣೆ, ಮಾರುತಿ ಬಡಾವಣೆ ನೀರು ತುಂಬ ತುಳ್ಕುತ್ತೆ. ಯಾರು ತಗೋಬೇಕೋ ಗೊತ್ತಿಲ್ಲ ನನಗೆ. ರಸ್ತೆಗಳಲ್ಲಿ ಓಡಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಇಡೀ ಹುಣಸೂರು ತಾಲೂಕಿನಾದ್ಯಂತ ನೋಡ್ತಾ ಇದೆ. ರಸ್ತೆಗಳಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. ನಮಗೆ 1 ಕಿಲೋಮೀಟ್ರ್ ಹೋಗಬೇಕು ಅಂದರೆ ಅರ್ಧ ಗಂಟೆ ತಗೊಳ್ತಾ ಇದೆ. ಪರಿಸ್ಥಿತಿ ಈ ರೀತಿ ಇರಬೇಕಾದ್ರೆ ಅಭಿವೃದ್ಧಿಗೆ ನಾವು ಯಾವತ್ತೂ ಸಹ ಹೊಟ್ಟೆ ಕಿಚ್ಚಿಲ್ಲ. ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಂದರೆ ಮಾಡಿದ್ದೀವಿ ಅಂತ ಹೇಳ್ತೀವಿ. ಗೊಬ್ಬರದ ವಿಚಾರದಲ್ಲಿ ಗೋಲಿಬಾರ್ ಅಂತ ಸಂದರ್ಭದಲ್ಲಿ ಖರ್ಗೆ ಸಾಹೇಬರು ವಿರೋಧ ಪಕ್ಷದಲ್ಲಿದ್ದರು. ಆಗ ನಾನು ಬೇರೆ ಜಿಲ್ಲೆಯಿಂದ ಬಂದು 36 ಲಕ್ಷ ನನ್ನ ಸ್ವಂತ ದುಡ್ಡನ್ನು ತೊಗೊಂಡು 27 ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ತಂದು ಗೊಬ್ಬರವನ್ನು ಉಚಿತವಾಗಿ ಕೊಟ್ಟಿದ್ದೀನಿ. ನಾನು ಹೇಗೆ ರೈತ ವಿರೋಧಿ ಆಗ್ತೀನಿ? ನನಗೆ ನೀವು 2008 ಪ್ರಶ್ನೆ ಕೇಳ್ತಾ ಇದ್ದೀರಿ. 2008ರಲ್ಲಿ ಮೊದಲನೇ ಬಾರಿಗೆ ಮಂಜುನಾಥ್ ಅವ್ರು ಗೆದ್ದಿದ್ದರು. ಆಗ್ತಾನೆ ನೂತನವಾಗಿ ಆಯ್ಕೆ ಆಗಿದ್ದರು. ಆ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಇನ್ನೂ ನನಗೆ ಗೊತ್ತಿಲ್ಲ. ಗೊಬ್ಬರ ಕೊಡ್ಸೋರ ಇಲ್ವ ಅನ್ನೋದು ನಾನೇನು ಅದನ್ನ ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗಲ್ಲ. ಕೊಡಿಸಿದ್ರೆ ನಾನು ಸ್ವಾಗತ ಮಾಡ್ತೀನಿ. ರೈತ ವಿರೋಧಿ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರಲ್ಲ. ಧರ್ಮಾಪುರ ಸೊಸೈಟಿಯಲ್ಲಿ ಏನು ನೀವು 91 ಜನ ಹೇಳ್ತೀವಿ, ಅವರೆಲ್ಲ ನನ್ನ ನೆಂಟ್ರ? ಕೇವಲ 91 ಜನಕ್ಕೆ ಉಪಕಾರ ಮಾಡಿಕೊಡ್ಲಿಕ್ಕೆ, ಕೆಲವೊಂದು ಭ್ರಷ್ಟ ಅಧಿಕಾರಿಗಳನ್ನ ಸೇವ್ ಮಾಡಲಿಕ್ಕೆ ನಮ್ಮ ಶಾಸಕರು ಹೋಗಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ನಿಮಗೆ ಕೇವಲ 91 ಜನ ಅಂತ ಅನಿಸ್ಬೋದು. 91 ಕುಟುಂಬಗಳು ಬೀದಿ ಪಾಲಾಗಬೇಕಂಗಾರೆ ರೈತ ಕುಟುಂಬಗಳಲ್ವಾ? ಒಂದು ರೈತ ಕುಟುಂಬ ಬೀದಿಗೆ ಬಿದ್ದರು ರೈತ ಕುಟುಂಬ ಅಲ್ಲ. ಕೇವಲ 91 ನನ್ನ ನೆಂಟ್ರ, ನನ್ನ ಸಂಬಂಧಿಕರ? ಕೇವಲ 91. ಯಾವ ಬಾಯಲ್ಲಿ ಹೇಳ್ತೀರಿ ಸ್ವಾಮಿ? ನಾನು ಗೆದ್ದಿರೋದು ಕೇವಲ 2300 ಓಟಲ್ಲೇ. ಹಂಗಂತ ಅದನ್ನ ಕೇವಲ ಮಾಡೋಕ್ಕಾಗತ್ತಾ? MLA ಅಲ್ವಾ? ಕೇವಲ ಅನ್ನೋ ಪದದ ಅರ್ಥ ನೂರಾರಿದೆ. ಕೇವಲ 91 ಕುಟುಂಬಗಳು ಅಂದರೆ ಅರ್ಥ ಏನು? ಆಯಿತು, ಅನುಗೂಡಲ್ಲಿ 4 ಕೋಟಿ ಹಗರಣ, ಧರ್ಮಾಪುರದಲ್ಲಿ 1,98,00,000 ಹಗರಣ. ರೈತರಿಗೆ ಅನ್ಯಾಯ ಅಲ್ಲ ಅದು? ರೈತರಿಗೆ ಅನ್ಯಾಯ ಅಲ್ಲ? ಆಯಿತು, ಅನ್ಯಾಯ ಮಾಡಿಲ್ಲ ಅಂತೀರಲ್ಲ. ಹೊಸ ರೈತರಿಗೆ ಎಷ್ಟು ಸಾಲ ಕೊಟ್ಟಿದ್ದೀರಿ 1 ವರ್ಷದಿಂದ? DCC ಬ್ಯಾಂಕಲ್ಲಿ ಕೇಳಿ, ನಾನಿದ್ದಾಗ ಡೆಪಾಸಿಟ್ ಎಷ್ಟಿತ್ತು, ಈಗ ಎಷ್ಟಾಗಿದೆ ಅಂತ ಕೇಳಿ. ನಬಾರ್ಡು ರೀಫೈನಾನ್ಸಿಂಗು ನಾನಿದ್ದಾಗ ಎಷ್ಟು ಬರ್ತಾಯಿತ್ತು, ಈಗ ಎಷ್ಟು ಬರ್ತದೆ ಪ್ರಶ್ನೆ ಮಾಡಿ. ಅದು ರೈತರಿಗೆ ಅನ್ಯಾಯ ಅಲ್ವಾ? ಇನ್ವೆಸ್ಟಿಂಗ್ ಜರ್ನಲಿಸಮ್ ಬಗ್ಗೆ ಮಾತಾಡ್ತಾರೆ ಸರ್. ನನಗೆ ಮಾತಾಡ್ತಾವ್ರು. ನಾನು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇತ್ತು, ತುಂಬ ಡೆಪ್ತಾಗಿ ಹೋಗ್ತಾಯಿದ್ರು. ಯಾವುದೇ ರಾಜಕಾರಣಿಗಳಾದರೂ ಕೂಡ ಅವ್ರು ಬಂಡವಾಳನ್ನು ಬಯಲು ಮಾಡ್ತಾಯಿದ್ರು. ಬೇಕಾದ್ರೆ ನನ್ನ ಜೊತೆಗೆ ಬನ್ನಿ, ನಾನು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಅನ್ನೋದು ಒಂದು ಕಡೆ ಒಂದು ಪತ್ರಕರ್ತರಿಗೆ ಪಾಠ ಮಾಡ್ತಾರೆ. ವೆಲ್ ಆ್ಯಂಡ್ ಗುಡ್, ಕಲಿಯೋಕ್ಕೆ ಯಾರಿಂದ ಆದ್ರೂ ಸರ್ ಎಲ್ಲ ಪತ್ರಕರ್ತರು ಕಲಿಯೋಣ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಓಪನ್ ಡಿಬೇಟಿಗೆ ಕರಿತಾಯಿದ್ದೆ ನಮ್ಮನ್ನ. ದಯಮಾಡಿ ನೀವು ಪತ್ರಕರ್ತರು ಯಾರಾದರೂ ಒಂದು ವೇದಿಕೆ ಕಲ್ಪಿಸಿ, ನಾನು ಬರೋಕ್ಕೆ ರೆಡಿದ್ದೀನಿ ವಿತ್ತು ಡಾಕ್ಯುಮೆಂಟ್, ಅವರು ಬರ್ತಾರೆ ಕೇಳಿ. ಒಂದಿನ ಓಪನ್ ಡಿಬೇಟ್ ಆಗಿಬಿಡಲಿ, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗ್ಬಿಡಲಿ ಅಂತೇಳಿ ನಿಮಗೆ ಪಂಥಾಹವನ್ನು ಕೊಟ್ಟಿದ್ದಾರೆ. ನಾನು ಹೇಳೋದಿಷ್ಟೇ, ಓಪನ್ ಡಿಬೇಟು ಮತ್ತೊಂದು ಮಗದೊಂದು ಮಾಡೋದಕ್ಕಿಂತ ನಮ್ಗೆ ಆತ್ಮಸಾಕ್ಷಿ ಇದೆ ತಾನೆ. ನಮಗೊಂದು ಆತ್ಮಸಾಕ್ಷಿ ಇದೆಯಲ್ಲ. ನಾನೇನು ಯಾವುದಕ್ಕೂ ಎದುರವನಲ್ಲ. ಆದರೆ
ನಮ್ಮ ಆತ್ಮಸಾಕ್ಷಿಗೆ ನಡೀತಕ್ಕಂಥದ್ದು ಭಾಳ ದೊಡ್ಡ ವಿಚಾರ. ನಿಮ್ಮ ಪತ್ರಕರ್ತರಿಗೆ ಏನು ಇನ್ವೆಸ್ಟಿಗೇಷನ್ನು ಮತ್ತೊಂದು ನಂಗೆ ಗೊತ್ತಿಲ್ಲ. ಪತ್ರಕರ್ತರ ಬಗ್ಗೆ ಏನು ಮಾತಾಡಿದ್ರು, ಏನು ಬಿಟ್ಟರು, ಪತ್ರಿಕೋದ್ಯಮದ ಬಗ್ಗೆ ಅವ್ರಿಗೇನು ಅನುಭವ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಅವರೇ ಬಳಸಿರ್ತಕ್ಕಂಥ ಭಾಷೆ ಕೇವಲ 91 ಜನಕ್ಕೆ, 91 ರೈತ ಕುಟುಂಬಗಳಿಗೆ. ಇವತ್ತು 91 ರೈತ ಕುಟುಂಬಗಳು ಅಂತ ಹೇಳ್ತಾರೆ. ಜೊತೆಗೆ ಅನುಗುಡಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾರೆ, ದಾಖಲಾತಿ ಇದೆ ಅಂತ ಹೇಳ್ತಾರೆ. ದಾಖಲೆ ಬಿಡುಗಡೆ ಮಾಡಿ, ಏನು ಅವ್ಯವಹಾರ ಆಗಿದೆ, ಇಂಥ ಅವ್ಯವಹಾರ ಆಗಿದೆ, ಇಂಥದಕ್ಕೆ ಸ್ಟೇ ತಗೊಂಡಿದ್ದಾರೆ. ನಾನು CBI ಎನ್ಕ್ವೈರಿ ಮಾಡಿ ಅಂತ ಹೇಳೋನಲ್ಲ. ನಾನು ಮೊನ್ನೆನೇ ಹೇಳಿದೆ, ನಿಮ್ಮ ಯಾವ ಇರ್ಬೋದು, ನಿಮ್ಮ ಯಾವುದೇ ತನಿಖೆಗಳಿರ್ಬೋದು, ನಾನು ಎದುರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಿಮ್ಮಲ್ಲೇ ಸರ್ಕಾರ, ನಿಮ್ಮದೇ SIT, ನಿಮ್ಮದೇ ಎಲ್ಲ ತನಿಖಾ ಸಂಸ್ಥೆಗಳೆಲ್ಲ ನಿಮ್ಮವೇ. ತನಿಖೆ ಮಾಡಿಸಿ, ನಾವು ಸಿದ್ಧರಿದ್ದೇವೆ ತನಿಖೆಯನ್ನು ಎದುರಿಸಲಿಕ್ಕೆ. ಎಸ್, ಈಗ ಧರ್ಮಾಪುರದಲ್ಲಿ ಯಾರಿಂದ ಭ್ರಷ್ಟಾಚಾರ ಆಗಿದೆ, ಅವ್ರಿಗೆ ಯಾರು ರಕ್ಷಣೆ ಕೊಡ್ತಾಯಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಆತ್ಮಸಾಕ್ಷಿ ಪ್ರಕಾರ ನಡ್ಕೊತೀನಿ, ಅವರು ಆತ್ಮಸಾಕ್ಷಿ ಪ್ರಕಾರ ನಡ್ಕೊತೀನಿ. ಇಷ್ಟೆಲ್ಲ ಹರ್ಡಲ್ಸ್ಗಳ ನಡುವೆ GD ಹರೀಶ್ಗೌಡರು ಹುಣಸೂರಿನಿಂದ ಜಿಲ್ಲಾ ಕೋಆಪರೇಟಿವ್ ಬ್ಯಾಂಕ್ ಆಯ್ಕೆಯಾಗಿ ಹೋಗ್ತಾರಾ, ಅಲ್ಲಿ ಮತ್ತೆ ಅಧ್ಯಕ್ಷರು ಆಗ್ತಾರಾ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ ಸರ್ ಎರಡು ಜಿಲ್ಲೆಯ ಸಹಕಾರಿಗಳಲ್ಲಿ. ನಾನು ಇದನ್ನು ಸಹಕಾರಿಗಳಿಗೆ ಬಿಡ್ತೀನಿ. ನಾನು ಅಧ್ಯಕ್ಷ ಆಗ್ಬಿಡ್ಬೇಕು, ಅದಾಗ್ಬಿಡ್ಬೇಕು ಅಂತಕ್ಕಂಥ ಹುಚ್ಚೆತ್ಕೊಂಡು ಹೋಗೋನಲ್ಲ. ನನಗಿರ್ತಕ್ಕಂಥದ್ದು ನಮ್ಮ ಸಹಕಾರ ಕ್ಷೇತ್ರ ನೂರಾರು ಜನ, ಲಕ್ಷಾಂತರ ಜನ ರೈತರಿಗೋಸ್ಕರ ಇರ್ತಕ್ಕಂಥ ಕ್ಷೇತ್ರ. ಇದು ಹಾಳಾಗಬಾರ್ದು, ಇದು ಬೆಳಿಬೇಕು, ಇದು ಯಶಸ್ವಿಯಾಗಿ ಮುನ್ನಡಿಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ. ನಾನು ಅಧ್ಯಕ್ಷ ಆಗ್ಬಿಡ್ಬೇಕು, ನಾನು ನಿರ್ದೇಶಕ ಆಗಬೇಕು ಅಂತಕ್ಕಂಥ ಯಾವುದೇ ವೈಯಕ್ತಿಕ ಹಿತಾಸಕ್ತಿ ಇಲ್ಲ. ಎರಡೂ ಜಿಲ್ಲೆಯ ನಮ್ಮ ಸಹಕಾರಿಗಳು ನನ್ನ ಅವಧಿಯ ಏನು ಅಧ್ಯಕ್ಷನಾಗಿ ನಾನೇನು ಸಾಲ ಕೊಟ್ಟಿದ್ದೆ, ಏನು ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕೊಟ್ಟಿದ್ದೆ, ಎಲ್ಲವೂ ಸಹ ನಮ್ಮ ಎರಡೂ ಜಿಲ್ಲೆಯ ಸಹಕಾರಿಗಳಿಗೆ ತಿಳಿದಿದೆ. ಅವತ್ತೇನು ಪರಿಸ್ಥಿತಿ ಇತ್ತು, ಇವತ್ತೇನು ಪರಿಸ್ಥಿತಿ ಇದೆ DCC ಬ್ಯಾಂಕ್ನಲ್ಲಿ ಅಂತಕ್ಕಂಥದ್ದನ್ನ ನೀವೆಲ್ಲ ಸೊಸೈಟಿಗಳು ಒಂದು ರೌಂಡ್ ಹೋಗಿ ಕೇಳ್ಕೊಂಬಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ನಾನೇನು ಹೇಳ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ನಮ್ಮ ಸಹಕಾರಿಗಳಿಗೆ ಇಲ್ಲಪ್ಪ ಹರೀಶ್ ಗೌಡರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಸಹಕಾರ ಕೊಟ್ಟರೆ ಮುಂದೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಅವ್ರು ಇಟ್ಕೊಂಡಿದ್ರೆ, ಉದ್ದೇಶವನ್ನು ಇಟ್ಕೊಂಡಿದ್ರೆ, ಅವ್ರು ನನಗೆ ಬೆಂಬಲಿಸಿದ್ದೆ ಆದರೆ ನಾನು ಆಯ್ಕೆ ಆಗ್ತೀನಿ. ಇದೆಲ್ಲವನ್ನು ಸಹ ನಮ್ಮ ಎರಡೂ ಜಿಲ್ಲೆ ಸಹಕಾರಿಗಳಿಗೆ ನಾನು ಬಿಟ್ಬಿಡ್ತೀನಿ. ಸರ್, ಅಲ್ಟಿಮೇಟ್ಲಿ ಈಗ ಹೊಸ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಿದೆ ಸರ್. ಈಗ ಜಾರಕಿಹೊಳಿ ಸಾಹೇಬರು ಕಾಂಗ್ರೆಸ್ HD ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಒಂದು ರೀತಿ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ನಿಮಗೇನಾದರೂ ಮಾಹಿತಿ ಇದೆ ಸರ್ ನಿಮ್ಮ ವರಿಷ್ಠರ ಬಗ್ಗೆ ಮಾತಾಡಿದ್ರ ಬಗ್ಗೆ? ಇದು ಮೊನ್ನೆ ರಾತ್ರಿ ಆಗಿರ್ತಕ್ಕಂಥದ್ದು. ನಾವು ನಿಮ್ಮ ಮಾಧ್ಯಮಗಳಲ್ಲೇ ನೋಡ್ಬಿಟ್ಟು ತಿಳ್ಕೊಂಡಿರೋದು. ನಾವು ಯಾರೂ ಸಹ ಚರ್ಚೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಜಾರಕಿಹೊಳಿ ಅವರು ಸಾಮಾನ್ಯ ಹಿರಿಯ ಸಚಿವರವರು, ಅವರು ಕುಮಾರಣ್ಣ ಅವ್ರನ್ನ, ದೇವೇಗೌಡರ ಅಪ್ಪಾಜಿ ಅವ್ರನ್ನ ಇಬ್ಬರನ್ನೂ ಸಹ ಭೇಟಿ ಮಾಡಿದ್ದಾರೆ. ಅಲ್ಲೇನು ವಿಚಾರ ಚರ್ಚೆ ಆಯಿತು ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಸಹ ತಿಳಿದಿಲ್ಲ. ಬಹುಶಃ ರಾಜಕಾರಣದ ವಿಚಾರ ಚರ್ಚೆ ಆಯಿತೋ, ಇಲ್ಲಾಂದರೆ ಏನಾದರೂ ಅಭಿವೃದ್ಧಿಯ ವಿಚಾರ ಚರ್ಚೆ ಆಯಿತೋ, ಯಾರಿಗೂ ಮಾಹಿತಿ ಇಲ್ಲ. ಇವತ್ತು ಕಾಂಗ್ರೆಸ್ನಲ್ಲಿ ಬರೀ ಒಂದು ಮಾತುಕತೆಗೆ ಇಷ್ಟೊಂದು ತಲ್ಲಣ ಆಗ್ಬಿಟ್ರೆ, ಇನ್ನೇನಾದ್ರು ಡೆವಲಪ್ಮೆಂಟ್ಸ್ ಆಗ್ಬಿಟ್ರೆ ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ನೋಡ್ತಾ ನಮಗೆ ಬಹುಶಃ ನಮಗೆಲ್ಲರಿಗೂ ಸಹ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ಒಂದು ಮಾತುಕತೆಗೆ ಇಷ್ಟೊಂದು ದಿಗ್ಲಾಗ್ತಕ್ಕಂಥದ್ದು ನಾನು ಎಲ್ಲೂ ನೋಡಿಲ್ಲ. JDS ವರಿಷ್ಠರನ್ನ ಡೆಲ್ಲಿಲಿ ಭೇಟಿ ಮಾಡಿದ್ರೆ ಅದೊಂಥರ ಪವರ್ಫುಲ್ ಸೆಂಟ್ರು ಅಂತ ಸರ್. ಯಾಕಂದರೆ ಅಲ್ಲಿಂದ ಆಗೋ ನಿರ್ಣಯಗಳು ರಾಜ್ಯದ ರಾಜಕಾರಣದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅಂತ. ಅಲ್ಲ, ನೀವು ಹೇಳ್ತಾ ಇರೋದು ಕರೆಕ್ಟು. ಅದೇನು ಚರ್ಚೆ ಅಂತ ಗೊತ್ತಿಲ್ವಲ್ಲ. ಈಗ ಅಭಿವೃದ್ಧಿನ, ರಾಜಕಾರಣನ ಏನು ಅಂತಲೇ ಗೊತ್ತಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೊಂದು ತಲ್ಲಣ ಉಂಟು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈಗಾಗಲೇ ಆಡಳಿತ ಪಕ್ಷದೊಳಗಡೆ ನಾವು ನೀವೆಲ್ಲ ಗಮನಿಸ್ತಾ ಇದ್ದೀವಿ, ಅಲ್ಲಿಗಾಗಲೇ ಪ್ರಾರಂಭ ಆಗೋಗಿದೆ. ಆಗಾಗಲೇ ಯಾರಿರಬೇಕು, ಯಾರು ಹೋಗಬೇಕು, ಅವರವರೇ ಚೀಟಿ ಕೊಟ್ಟು ಹೇಳಿಸ್ಕೊಳ್ಳೋದು, ಮತ್ತೊಂದು ಮಾಡೋದು, ಎಲ್ಲ ಹೇಳೋದು ಎಲ್ಲ ಪ್ರಾರಂಭ ಆಗ್ಬಿಟ್ಟಿದೆ. ಅಲ್ಲಿ ನಡೀತಾನೇ ಇದೆ, ದಿನನಿತ್ಯ ನಡೀತಾನೇ ಇದೆ. ಅದೆಲ್ಲದರ ನಡುವೆ ಈ ಬೆಳವಣಿಗೆ ಬಹುಶಃ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದೊಳಗೆ ಭಾಳ ದೊಡ್ಡ ಮಟ್ಟದ ದಿಗ್ಲನ್ನು ಹುಟ್ಟಾಕಿದೆ. ಆದರೂ ನಮಗೆ ಯಾರಿಗೂ ಗೊತ್ತಿಲ್ಲ ಮಾಹಿತಿ, ತಿಳ್ಕೊಂಡು ಹೇಳ್ತೀನಿ ನಿಮಗೆ. ಸರ್, ಕೊನೆಯದಾಗಿ ಸರ್, ಯುಗಾದಿ ಹಬ್ಬಕ್ಕೆ ಒಂದು ರೀತಿ ಸರ್ಕಾರ ಬೆಲ್ಲವನ್ನು ಕೊಡುತ್ತೆ ಅಂತ ಅಂದ್ಕೊಂಡಿದ್ವಿ. ಈಗ ಹಾಲಿನ ದರ ಜಾಸ್ತಿ ಮಾಡ್ತಿದ್ದಾರೆ, ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಸರ್, ಇದ್ರ ಬಗ್ಗೆ ನೀವು ಹೇಳಿ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ನಮ್ಮದು ಬಡವರ ಪರ ಸರ್ಕಾರ,
ಎಲ್ಲ ಹಿಂದುಳಿದಿರ್ತಕ್ಕಂಥವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ಸರ್ಕಾರ. ಇನ್ನೂ ಅನೇಕ ಸ್ಲೋಗಳನ್ನ ಇಟ್ಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ರು. ಗ್ಯಾರಂಟಿ ಸ್ಕೀಮ್ಗಳನ್ನೂ ಕೊಟ್ಟರು. ಗ್ಯಾರಂಟಿ ಸ್ಕೀಮ್ 2,000 ರೂಪಾಯಿ ಉಚಿತವಾಗಿ ಕೊಡ್ತಕ್ಕಂಥದ್ದು, ಮಹಿಳೆಯರಿಗೆ ಬಸ್ ಉಚಿತ, ಕರೆಂಟ್ ಉಚಿತ, ಯುವ ನಿಧಿ, ಈ ರೀತಿ ಅಕ್ಕಿ 10 kg ಉಚಿತ, ಸುಮಾರು 56,000 ಕೋಟಿಯಷ್ಟು ಹಣವನ್ನು ಇವತ್ತು ಗ್ಯಾರಂಟಿ ಸ್ಕೀಮ್ಗಳಿಗೆ ಕೊಡ್ತಾ ಇದ್ದಾರೆ. ಇದರೆಲ್ಲದರ ನಡುವೆ ಸಾಮಾನ್ಯ ಜನರಿಗೆ ಬಹುಶಃ ಒಂದು ಕಡೆ ಕೊಟ್ಟು ಕಿತ್ಕೊಳ್ತಕ್ಕಂಥದ್ದು ಬೇರೆ ಕಡೆ. ಇವತ್ತು ರೈತರು ಒಂದು ಪಂಪ್ ಸೆಟ್ ಹಾಕ್ಸ್ಕೋಬೇಕು ಅಂದರೆ ಅವತ್ತು ಕೇವಲ 21,000 ಕಟ್ಟಿದ್ರೆ 6 ನಂಬರ್ ಕೊಡ್ತಿದ್ರು, ಪಂಪ್ ಸೆಟ್ಗೆ ವಿದ್ಯುತ್ ಕನೆಕ್ಷನ್ ತಗೊಳ್ತಾಯಿದ್ರು. ಇವತ್ತು 2,80,000 ಕಟ್ಟಬೇಕು ಒಬ್ಬ ರೈತ. 100%, 300%, 21,000 ಇದ್ದಿದ್ದು 2,80,000 ಅಷ್ಟು ಕಟ್ಟಬೇಕೀಗ ರೈತ. 2,80,000, 2,80,000 ಇಲ್ಲಿ. ಇದು ಯಾರತ್ತ ಕಿತ್ತು ಯಾರು ಕೊಡ್ತಾರೆ? ಗಂಡನ ಹತ್ರ ಕಿತ್ತು ಅವ್ರು ಹೆಂಡ್ತಿ ಕೊಡ್ತಾರೆ. ಎಷ್ಟು ತಿಂಗಳು ಕೊಡ್ಬೇಕು ನೀವು? 2,80,000, 2,000 ಎಷ್ಟು ತಿಂಗಳು ಕೊಡ್ಬೋದು? ಎಷ್ಟು ತಿಂಗಳು? 5 ವರ್ಷ, 7 ವರ್ಷ ಕೊಡ್ಬೋದು. ಒಂದು ವಿದ್ಯುತ್ ಕನೆಕ್ಷನ್ ದುಡ್ಡು ಒಬ್ಬ ಮಹಿಳೆಗೆ ಸರಿಸುಮಾರು 7 ವರ್ಷ ಕೊಡ್ಬೋದು. ನೀವು 7-8 ವರ್ಷ ಕೊಡ್ಬೋದು. ಆ ರೀತಿ ಜೊತೆಗೆ ಇವತ್ತು ನಮ್ಮ ಮದ್ಯ, ಆಲ್ಕೋಹಾಲು ಎಷ್ಟು % ಜಾಸ್ತಿ ಮಾಡಿದ್ದೀರಿ? ಅದೇ ಎಷ್ಟು % ಜಾಸ್ತಿ ಮಾಡಿದ್ದೀರಿ? 3-4 ಸಲ ಜಾಸ್ತಿ ಮಾಡಿದ್ದೀರಿ. 5 ಸಲ ಜಾಸ್ತಿ ಮಾಡಿದ್ದೀರಿ. ಅದ್ಯಾರು ದುಡ್ಡು? ಸ್ಟ್ಯಾಂಪು ರಿಜಿಸ್ಟ್ರೇಷನ್ನು ಎಷ್ಟು ಜಾಸ್ತಿ ಮಾಡಿದ್ದೀರಿ? ಎಷ್ಟು ದುಡ್ಡು ಬಂತು? ಪೆಟ್ರೋಲ್ ಸೆಸ್ಸು, ಡೀಸೆಲ್ ಸೆಸ್ಸು ಜಾಸ್ತಿ ಮಾಡಿದ್ದೀರಿ. ಎಲ್ಲೋಯ್ತು ದುಡ್ಡು? ಇಷ್ಟು ದುಡ್ಡು ಸರ್ಕಾರಕ್ಕೆ ಬರ್ತಾಯಿದೆ ತಾನೇ. ಮಕ್ಕಳು ಕೂಡ ಹಾಲಿನ ರೇಟ್ನು ಜಾಸ್ತಿ ಮಾಡ್ತಾ ಇದೆ. ಮುಂದಕ್ಕೆ ಬರ್ತೀನಿ. ಈಗ ಇಷ್ಟು ರೇಟ್ ಜಾಸ್ತಿ ಆಯಿತು, ಇಷ್ಟು ನಿಮಗೆ ಕಲೆಕ್ಷನ್ ಆಯಿತು, ಅಡಿಷ್ನಲ್ಲು ದುಡ್ಡೆಲ್ಲೋಯ್ತು? ಈ ಸರಿ 1,16,000 ಕೋಟಿ ಸಾಲ ಮಾಡಿದ್ದೀರಿ. ಇತಿಹಾಸದ ಹೈಯೆಸ್ಟ್ ಸಾಲ ಈಗ ಮಾಡಿದ್ದೀರಿ. ದುಡ್ಡೆಲ್ಲೋಯ್ತು? ಜೊತೆಗೆ ಕರೆಂಟ್ ಕನೆಕ್ಷನ್ನು ಒಂದು ಕಡೆ ಉಚಿತ, ಒಂದು ಕಡೆ ಬಾರೆ, ಇನ್ನೊಂದು ಕಡೆ ಬಾರೆ ಆಗ್ತಾಯಿದ್ದೀರಿ. ವಿದ್ಯುತ್ ದರ ಏರಿಸಿದ್ದೀರಿ. ಇವತ್ತು ಅರ್ಧ ಲೀಟ್ರ್ ಹಾಲು 50 ರೂಪಾಯಿ ಆಗಿದೆ. ಅರ್ಧ ಲೀಟ್ರ್ ಹಾಲು 50 ರೂಪಾಯಿ ಕೊಟ್ಟು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಮಧ್ಯಮ ವರ್ಗದ ಜನಕ್ಕೆ ಬಂದಿದೆ. ನಾನು ಹೇಳ್ತಕ್ಕಂಥದ್ದು, ಇಷ್ಟೆಲ್ಲ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ? ಇಷ್ಟೆಲ್ಲ ಅಭಿವೃದ್ಧಿ 1 ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ. ಕೇಳಿದ್ರೆ ಗ್ಯಾರಂಟಿ ಅಂತೀರಿ. ಒಂದು ಕಡೆ ನಮ್ಮ ಜನಗಳ ದುಡ್ಡನ್ನು ತೆಗೆದುಕೊಂಡು ಅದನ್ನೇ ನಿಮ್ಗೆ ಗ್ಯಾರಂಟಿ ಕೊಟ್ಟು, ಇನ್ನೊಂದು ಕಡೆ ಅಭಿವೃದ್ಧಿನೂ ಶೂನ್ಯ, ಒಂದು ಕಡೆ ಈ ಕಡೆ ಜೇಬ್ಗೂ ಕತ್ರಿ. ಸಾಮಾನ್ಯ ಜನರು ಯಾವ ರೀತಿ ಜೀವನ ನಡೆಸಬೇಕು ಅಂತಕ್ಕಂಥದ್ದು ಭಾಳ ದೊಡ್ಡ ಪ್ರಶ್ನೆ ಆಗಿದೆ, ಭಾಳ ದೊಡ್ಡ ಹೊಡೆತ. ಜನ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಜೊತೆಗೆ SCP, TSP ಪ್ರತಿ ವರ್ಷ SCP, TSP ಮೀಸಲಾಗಿರ್ತಾಯಿತ್ತು. ಪ್ರತಿ ಕ್ಷೇತ್ರಕ್ಕೆ 5 ಕೋಟಿಯಿಂದ 10 ಕೋಟಿ SCP, TSP ಹಣ ಬರ್ತಾಯಿತ್ತು. ಅವ್ರ ಅಭಿವೃದ್ಧಿಗೆ, ಅವ್ರ ನಿಗಮಗಳಿಗೆ, ಅವರ ಕಾಲೋನಿಗಳ ಅಭಿವೃದ್ಧಿಗೆ, ಈ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಬಹುಶಃ ಇವತ್ತು ಕನಿಷ್ಠ ಪಕ್ಷ ಒಬ್ಬೊಬ್ಬ ಶಾಸಕನಿಗೆ 10 ಕೋಟಿ, 15 ಕೋಟಿ, 20 ಪ್ರತಿ ಇಲಾಖೆಲೂ ಬರ್ತಾಯಿತ್ತು. ಇವತ್ತೆಲ್ಲಿ ಕೊಟ್ಟಿದ್ದೀರಿ? ಎಲ್ಲಿದೆ ಅವ್ರಿಗೆ? ಆ ನಿಗಮದಲ್ಲಿ ಒಂದು ಗಂಗಾ ಕಲ್ಯಾಣ, ಒಂದು ಸ್ವಾವಲಂಬಿ ಯೋಜನೆ, ಒಂದು 2-3 ನೇರ ಸಾಲ, ಎಲ್ಲ ಅಭಿವೃದ್ಧಿ ಆಗುತ್ತೆ. ಯಾರನ್ನ ಅಭಿವೃದ್ಧಿ ಮಾಡೋಕ್ಕೆ ಕೊಟ್ಟಿದ್ದೀರಿ? SCP, TSP ಎಲ್ಲೋಯ್ತು? 41,000 ಕೋಟಿ, 42,000 ಕೋಟಿ ರಿಸರ್ವ್ ಮಾಡಬೇಕು ಅಂತೀರಿ. ಎಲ್ಲೋಯ್ತು ದುಡ್ಡು? ಆ ಸಮಾಜಕ್ಕೂ ಅನ್ಯಾಯ. ಇವತ್ತು ಇಷ್ಟು 2 ವರ್ಷಗಳ ಅವಧಿಯಲ್ಲಿ ನಮಗೆ ಬಂದಿರತಕ್ಕಂಥದ್ದು SCP, TSP 1 ಕೋಟಿ. ನನಗೆ ಹುಣಸೂರು ತಾಲೂಕಿನ ನಾವು ಬರ್ತವೆ 300 ಹಳ್ಳಿ ಬರ್ತವೆ. 1 ಕೋಟಿ ಎಷ್ಟಾಯ್ತು ಲೆಕ್ಕ ಕಡೆ? 300 ಹಳ್ಳಿ ಬರ್ತವೆ. ಎಲ್ಲಿಗೆ ಡೈವರ್ಷನ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಅಟ್ಲೀಸ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರಿಗಾದರೂ ಸಹ
ಅವರ ಮೂಲಭೂತ ಹಕ್ಕುಗಳನ್ನಾದ್ರೂ ಕೊಡಬೇಕಲ್ಲ. ನೀವು ಗ್ಯಾರಂಟಿ ಕೊಡಿ ಬೇಡ ಅಂತ ಹೇಳಲ್ಲ, ಅವ್ರಿಗೂ ಹೋಗ್ಬೇಕಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನಾದ್ರೂ ನೀವು ಕೊಡಬೇಕಲ್ಲ, ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕಲ್ಲ. ಭಾಳ ಹಿಂದೆ ಉಳಿದಿರ್ತಕ್ಕಂಥ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಇಂದಿಗೂ ಸಹ ಭಾಳಷ್ಟು ಸಂಕಷ್ಟದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ಏನು ಕೊಡುಗೆ ಕೊಡ್ತಾಯಿದ್ದೀರಿ ನೀವು? ಇದೇ ನಿಮ್ಮ ಕೊಡುಗೆ. 2 ವರ್ಷ ಅವಧಿಯಲ್ಲಿ 1 ಕೋಟಿ, ಅದು ನಿಮ್ಮ ಸರ್ಕಾರದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಕ್ಕೆ ನಿಮ್ಮ ಕೊಡುಗೆ. ಸರ್, ಗುಡ್ ನ್ಯೂಸ್ ಕನ್ನಡ ವಾಹಿನಿಯಿಂದ ನಿಮ್ಮ ಹುಣಸೂರು ಜನತೆಗೆ, ಕರ್ನಾಟಕ ಜನತೆಗೆ ಯಾವ ರೀತಿ ವಿಶ್ ಮಾಡ್ತೀರಿ ಸರ್ ಯುಗಾದಿ ಹಬ್ಬ? ಎಲ್ಲ ನಮ್ಮ ಹುಣಸೂರು ತಾಲೂಕಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ಹೊಸ ವರ್ಷದ ಆರಂಭ, ಈ ಒಂದು ನೂತನ ವರ್ಷ ಪ್ರತಿಯೊಬ್ಬರ ಬಾಳಿನಲ್ಲೂ ಸಹ ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿ. ಎಲ್ಲರ ಬಾಳಿನಲ್ಲಿ ಎಲ್ಲವೂ ಸಹ ಅವ್ರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಶುಭಾಶಯಗಳನ್ನು ಕೋರ್ತಾ, ವಿಶೇಷವಾಗಿ ನಮ್ಮ ರೈತರಿಗೆ ಒಳ್ಳೆಯ ಮಳೆ ಆಗ್ತದೆ ಅಂತಕ್ಕಂಥ ಮುನ್ಸೂಚನೆಯೂ ಸಹ ಕೊಟ್ಟಿದ್ದಾರೆ ಈ ಬಾರಿ. ಆದ್ದರಿಂದ ಒಳ್ಳೆಯ ಮಳೆ ಆಗಲಿ, ಒಳ್ಳೆಯ ಬೆಳೆ ಆಗಲಿ, ಅವ್ರು ಬೆಳೀತಕ್ಕಂಥ ಬೆಳೆಗಳಿಗೆ ಸೂಕ್ತವಾದಂಥ ಬೆಲೆ ಸಿಕ್ಕಿ ಅವರ ಜೀವನ ಸಂತೃಪ್ತವಾಗಿರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.